हरि ओम श्रियः पत्ते नित्या गणित गुणमाणिक्य विशद प्रभा जालोल्लासोपथ सकलावद्यतमसे जगज्जन्मस्थेम प्रलय रचनाशीलोक्षे नमो शेषाम्नाय स्मृतिर्दीप्ताय हरये कुपिता हि फणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः। ओम ओम अथातो ब्रह्म जिज्ञासा ओम ओम उपमर्दंच ओम सत्यम मुख्यया वृत्त्या अकामहतत्वं मुक्तेष्वेव संभवति तथापि कामनिमित्त बहुतर उपद्रवाभावात् ब्रह्मादिषु अपि अमुख्यं युज्यत एव। अतः संसारिण एव श्रुति प्रतिपाद्याः किन्न भवन्ति इति चेत् किं मुख्यार्थ परिग्रहे बाधक सद्भावात् तत्त्यागः परित्यागः क्रियते किं वा वृथैव नाद्यः तदभावात् बाधकाभासानांच निराकरिष्यमाणत्वात् द्वितीयं दूषयति मुख्यार्थस्येति। ಹೇಳ್ರಿ ಮುಖ್ಯಾರ್ಥಸ್ಯ ವೃಥಾ ತ್ಯಾಗೋ ಮಾಯಿನಾಮೇವ ಭೂಷಣಂ ಆಯಿತು. ಅಂತೂ ನೀವು ಇಷ್ಟೋ ತನಕ ಸಮರ್ಥನೆ ಮಾಡಿದ್ದು ನಮಗೆ ತಿಳಿದು ಬಂದದ್ದು ಅಕಾಮಹತತ್ವ ಅನ್ನೋದೇನದ ಇದು ಆಪ್ತ ಕಾಮತ್ವ ಇದ್ದವರಿಗೆಲ್ಲ ಇರ್ತದೆ ಅಂತ ನೀವು ಮಾಡಿದ್ರಿ ಅಲ್ವಾ? ಅಕಾಮಹತತ್ವವನ್ನು ಹಾಗೆ ವ್ಯಾಖ್ಯಾನ ಮಾಡಿ ತೋರಿಸಿದ್ರಿ ನಮಗೆ. ಆದರೆ ಮುಖ್ಯಯಾ ವೃತ್ತಿಯ ಅಕಾಮಹತತ್ವ ಮುಖ್ಯೇಶ್ವೇವ ಸಂಭವತಿ. ಹೌದು, ಮುಖ್ಯ ವೃತ್ತಿಯಿಂದ ಅಕಾಮಹತತ್ವ ಅನ್ನೋ ಶ್ರುತಿಯಲ್ಲಿ ಬಂದ ಪದ ಮುಕ್ತರಾದವರನ್ನೇ ಹೇಳ್ತದೆ ಅಂತ ನೀವು ಸಮರ್ಥನೆ ಮಾಡಿದ್ದನ್ನು ನಾವು ಒಪ್ತೀವಿ. ಆದರೂ ನಾವು ಹೇಳೋದೇನು ಅಂದರೆ ಕಾಮನಿಮಿತ್ತ ಬಹುತರ ಉಪದ್ರವಾಭಾವಾತ್ ಬ್ರಹ್ಮಾದಿಶು ಅಪಿ ಅಮುಖ್ಯಂ ಯುಜ್ಯತ ಏವ ಅಂತಂದರು. ಈಗ ಅಕಾಮಹತತ್ವ ಅಂತಂದರೆ ಕಾಮನಿಮಿತ್ತಕ ಬಹುತರ ಉಪದ್ರವ ಇಲ್ಲದೇ ಇರುವಿಕೆ, ಕಾಮದಿಂದುಂಟಾಗುವ ಬಹುತರ ಉಪದ್ರವ ಇಲ್ಲದೇ ಇರುವಿಕೆ ಅನ್ನೋದೇನದ ಅಲ್ಲ, ಇದು ಬ್ರಹ್ಮಾದಿಗಳಲ್ಲಿ ಅಮುಖ್ಯವಾಗಿ ಕೂಡಿಸ್ಬೋದಲ್ಲ ಅಂತ ಅವರ ಪ್ರಶ್ನೆ. ಯಾಕಂದರೆ ಬ್ರಹ್ಮಾದಿ ದೇವತೆಗಳಿಗೆ ಕಾಮನಾದಿಗಳಿಂದ ಯಾವುದೇ ಥರದ ಉಪದ್ರವಾದಿಗಳು ಆಗಲ್ಲ. ಆದ್ದರಿಂದ ಇನ್ನೂ ಸಂಸಾರಾವಸ್ಥೆಯಲ್ಲಿರುವಂಥ ಜೀವರಾಶಿಗಳನ್ನೇ ವೇದಗಳು ಅಕಾಮಹತರು ಎಂಬುದಾಗಿ ತಿಳಿಸ್ತಾ ಇದೆ. ಅಕಾಮಹತಃ ಅಂತ ಅವರನ್ನೇ ಕರಿತಾ ಇದೆ. ಅಕಾಮಹತಃ ಅಂದರೆ ಅವರೇ ಅಂತ ಹೇಳ್ತಾ ಇದ್ದಾವೆ ಅಂತ ಯಾಕೆ ಅರ್ಥ ಮಾಡಬಾರ್ದು? ನೀವು ವೇದಗಳಲ್ಲಿ ಬರೋ ಅಕಾಮಹತ ಶಬ್ದವನ್ನೆಲ್ಲ ಮುಕ್ತರಾದವರನ್ನೇ ತೋಳ್ಬೇಕು ಅಂತ ಯಾಕಷ್ಟು ಹಠ ಹಿಡ್ಕೊಂಡಿರಿ? ಅವ್ರನ್ನ ಬಿಟ್ಬಿಡಿ. ನಾವು ಹೇಳುವಂತೆ ಸಂಸಾರಾವಸ್ಥೆಯಲ್ಲಿರೋ ಜೀವರಾಶಿಗಳನ್ನು ಅಕಾಮಹತರು ಅಂತ ಒಪ್ಪಿಕೊಳ್ಬೋದಲ್ಲ ಅಮುಖ್ಯ ವೃತ್ತಿಯಿಂದ. ಸೆಲೆಕ್ಟೆಡ್ ಅಂತ ಹೇಳಲ್ಲ, ಯಾರ್ಯಾರಿಗೆ ಕಾಮನಿಮಿತ್ತಕ ಉಪದ್ರವಗಳು ಇರೋದಿಲ್ವೋ ಅಂತ ಹೇಳಿ ಇಟ್ಕೊಳ್ರಿ, ಬೇಡ ಅನ್ನಲ್ಲ. ಅಂತೂ ವೇದಗಳಲ್ಲಿ ಬರೋ ಅಕಾಮಹತ ಶಬ್ದ ಅದು ಇಲ್ಲಿರುವ ಜೀವರನ್ನೇ ಹೇಳ್ತದೆ ಅಂತ ಇಷ್ಟು ಅಂದ್ಕೊಂಡ್ರೆ ಸಾಕು. ಹಿಂಗೆ ವಾದ. ಅದಕ್ಕೆ ಅಂತೂ ಈ ರೀತಿ ವ್ಯಾಖ್ಯಾನ ಮಾಡ್ಲಿಕ್ಕೆ ಬಂದಾಗ ಟೀಕಾಕೃತ್ಪಾದರು ಕೇಳಿದರು, ಅಲ್ಲ ಮುಖ್ಯಾರ್ಥವನ್ನಂತೂ ಬಿಡಬೇಕಾಯ್ತಾ? ಅದಕ್ಕೆ ಹೇಳ್ತಾ ಮುಖ್ಯಾರ್ಥ ಪರಿಗ್ರಹೇ ಬಾಧಕ ಸದ್ಭಾವಾತ್ ತತ್ಪರಿತ್ಯಾಗ ಕ್ರಿಯತೆ ಕಿಂ ವಾ ವೃಥೈವ. ಎರಡು ವಿಕಲ್ಪ ಮಾಡ್ತಾರೆ ಟೀಕಾರಾಯರು. ಅಲ್ಲ, ಮುಖ್ಯಾರ್ಥವನ್ನು ಸ್ವೀಕಾರ ಮಾಡಿದಾಗ ಏನಾದರೂ ಬಾಧಕ ಇದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಅದನ್ನು ಬಿಡಬೇಕು ಅಂತ ನಿಮ್ಮ ಅಭಿಪ್ರಾಯನೋ, ಅಥವಾ ಈ ಸುಮ್ಮನೆ ಬೇಡಪ್ಪ ಮುಖ್ಯಾರ್ಥ ಬೇಡ, ಇಲ್ಲಿ ನಾವು ಅಮುಖ್ಯಾರ್ಥನೆ ಮಾಡೋರು ಅಂತ ಹಿಂಗೇನಾದರೂ ಒಂದು ಮನಸ್ಸಲ್ಲಿ ವ್ಯರ್ಥವಾಗಿ ಹಂಗೆ ಹಠ ಮಾಡ್ತಿದ್ದೀರೋ ಅದಕ್ಕೆ ನಾದ್ಯ. ಮುಖ್ಯಾರ್ಥ ಬಿಡಬೇಕು ಅಂದರೆ ಮುಖ್ಯಾರ್ಥ ಬಿಡದೇ ಹೋದರೆ ಬಾಧಕ ಏನೋ ಇದೆ ಅಂತೇನಾದರೂ ಮೊದಲನೇ ಕಾರಣ ಕೊಟ್ಟರೆ ನಾದ್ಯ, ಅಂಥದ್ದೇನೂ ಇಲ್ಲ. ನಾವು ಹೇಳುವಂತೆ ಅಕಾಮಹತ ಶಬ್ದಕ್ಕೆ ಕಾಮ ನಿಮಿತ್ತಕ ಉಪದ್ರವಗಳು ಇಲ್ಲದೇ ಇರೋರು ಮುಕ್ತರು ಅಂತ ನೇರವಾಗಿ ಅರ್ಥ ಮಾಡಿದರೆ ಏನಾದರೂ ಬಾಧಕ ಇದೆನಾ? ಮುಖ್ಯ ಅರ್ಥ ಮಾಡಿದರೆ ಅಂತ ಯಾವ ಬಾಧಕನೂ ಇಲ್ಲ.
ಇನ್ನು ಅವರು ಬಾಧಕ ಅಂಥೇಳಿ ತೋರಿಸೋ ಕೆಲವು ವಾಕ್ಯಗಳೇನಿದ್ದಾವೆ ಅವನ್ನು ಮುಂದೆ ನಿರಾಕರಣೆನೂ ಮಾಡ್ತಾರೆ. ಅದು ಯಾವುದು ಬಾಧಕಗಳು ಆಗಲ್ಲ ಅಂತ, ಅವು ಅಪೋಸ್ ಮಾಡಲ್ಲ ವಾಕ್ಯಗಳು ಅಂತ ತೋರಿಸ್ಕೊಡ್ತೀವಿ. ದ್ವಿತೀಯಂ ದೂಷಯತಿ, ಸುಮ್ಮನೆ ಮಾಡ್ತೀವಿ ಅಷ್ಟೇ. ನಮಗೀಗ ಬ್ಯಾಡ್ರಪ್ಪ ಮುಖ್ಯಾರ್ಥ ತಗೊಳ್ಳೋದು ನಮಗಿಷ್ಟ ಇಲ್ಲ, ನಾವು ಅಮುಖ್ಯಾರ್ಥನೇ ಮಾಡ್ಕೋಬೇಕು ಅಂತಿದ್ದೇವೆ ಅಂತ ಹಿಂಗೆ ವ್ಯರ್ಥವಾಗಿ ಅಮುಖ್ಯಾರ್ಥವನ್ನು ಸ್ವೀಕಾರ ಮಾಡೋ ಉದ್ದೇಶವನ್ನು ಹೇಳಿದರೆ ಅದಕ್ಕೆ ಆಚಾರ್ಯರು ಹೇಳಿದರು, ಮುಖ್ಯಾರ್ಥಸ್ಯ ವೃಥಾತ್ಯಾಗ ಮಾಯಿನಾಮೇವ ಭೂಷಣಂ ಅಂತ. ಮುಖ್ಯಾರ್ಥ ಮಾಡ್ಲಿಕ್ಕೆ ಬರುವಾಗಲೂ ಅದನ್ನು ಏನೂ ಕಾರಣ ಇಲ್ಲದೆ ಮುಖ್ಯಾರ್ಥವನ್ನು ಪರಿತ್ಯಜಿಸೋದಿದೆ ಅಲ್ಲ, ಅದು ಮಾಯಿನಾಮೇವ ಭೂಷಣಂ ಅಂತ. ಅಂಥವ್ರಿಗೆ ಅದು ಒಳ್ಳೆ ಅಲಂಕಾರ ಅಲ್ಲ. ನೇರವಾಗಿ ವೇದಕ್ಕೆ ಅರ್ಥ ಮಾಡ್ಕೊಳ್ಳಿಕ್ಕೆ ಬರುವಾಗಲೂ ಕೂಡ ಅದನ್ನು ಬಿಟ್ಟು ಅದಕ್ಕೊಂದು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡ್ತೀನಿ ಅಂತಂದರೆ ಸರಿಯಾಗಿ ಇದೆ ಹಲ್ಲು, ಇದ್ದ ಹಲ್ಲಿಗೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡಿಸ್ತಾರ? ಗಟ್ಟಿಮುಟ್ಟಾಗಿದ್ದ ಹಲ್ಲಿಗೆ ಏನಪ್ಪ ಹುಳುಕ್ ಹಿಡ್ದಿದೆ ಅಂದರೆ ಬೇರೆ ಮಾತು. ಹಂಗಾಯ್ತು. ಅಪರೀಕ್ಷಕ ಏವ ಮಾಯಾವಾದಿ ಪ್ರಭೃತಯ ವಿನಾಪಾಧಕೇನ ಮುಖ್ಯಾರ್ಥಂ ತ್ಯಜಂತಿ. ನೋಡಿದ್ರ, ವೇದಗಳನ್ನು ಇಂಟರ್ಪ್ರಿಟೇಟ್ ಮಾಡುವ ಅನೇಕ ವಾದಿಗಳು ಯಾವ ಕಾರಣ ಇಲ್ದಿದ್ದರೂ ಪರೀಕ್ಷೆ ನಡೆಸದೆ, ಅಂದರೆ ವಿಮರ್ಶೆ ನಡೆಸದೆ, ಬಾಧಕ ಇಲ್ಲದೆ ಇದ್ದರೂ ಕೂಡ ಅದರಿಂದ ಬರೋ ಅರ್ಥ ಮುಖ್ಯವಾದದ್ದನ್ನೇ ಬಿಟ್ಬಿಡ್ತಾರಂತವ್ರು. ಯಾಕೆಂದರೆ ಅವ್ರದ್ದೇನೋ ಒಂದು ಸೈದ್ಧಾಂತಿಕ ವಿಷಯಕ್ಕಲ್ಲಿ ಅವ್ರಿಗೆ ಸಮಸ್ಯೆ ಬರ್ತಿರ್ತದೆ. ಹಂಗೆ ಮಾಡ್ತಾರೆ ತುಂಬ ಜನ. ವೇದ ವ್ಯಾಖ್ಯಾನ ಮಾಡುವವರು ತಮ್ಮದೇನೋ ಒಂದು ವ್ಯವಸ್ಥೆಗೆ ಸಮಸ್ಯೆ ಬರ್ತದೆ ಅಂದರೆ ವೇದ ಕನ್ವರ್ಟ್ ಮಾಡಿಬಿಟ್ರೆ ಅಷ್ಟೆ. ವಾಚ್ಯಾರ್ಥ ಪರಮೇಶ್ವರ ಪರಿತ್ಯಾಗೇನ ನಿರ್ಗುಣ ಲಕ್ಷಣ ಅಂಗೀಕಾರಾತ್ ನತು ನ್ಯಾಯವಿಧ ಐತಿ. ನೋಡಿದ್ರ, ವಾಚ್ಯಾರ್ಥನಾದ ಪರಮಾತ್ಮ ಪರಮೈಶ್ವರ್ಯ ಗುಣ ಸಂಪನ್ನನಾದ ಶ್ರೀಹರಿಯನ್ನು ಬಿಟ್ಟು ಇಡೀ ವೇದಗಳಿಗೆ ನಿರ್ಗುಣತೆಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ ಅವರು ಮಹಾನುಭಾವರು. ಎಲ್ಲಿ ವ್ಯಾಖ್ಯಾನ ಮಾಡಿಬಿಟ್ಟಿದೆ? ಯಾವ ರೀತಿ ವೇದಗಳನ್ನೆಲ್ಲ ತಗೊಂಡು ಎಲ್ಲಿ ವ್ಯಾಖ್ಯಾನ ಮಾಡ್ತಾರೆ ಅವರು? ನಿರ್ಗುಣತೆಯಲ್ಲಿ. ನತು ನ್ಯಾಯವಿಧ, ಯುಕ್ತಿಯುಕ್ತವಾಗಿ ವಿಚಾರ ಮಾಡುವವರು ಯಾವತ್ತೂ ಕೂಡ ಬಾಧಕ ಇಲ್ಲದೇನೆ ಸುಮ್ಮನೆ ಮುಖ್ಯಾರ್ಥವನ್ನು ಪರಿತ್ಯಜಿಸಿದ್ದು ಅಂತ ಇಲ್ಲ. ಆದ್ದರಿಂದ ಹಾಗೆ ಮಾಡಬೇಡ್ರಿ ಅಂತಂದ್ರು. ಏವಂ ಅಕಾಮಃ ತತ್ವಸ್ಯ ಅಮುಕ್ತೇಷು ಅಸಂಭವಂ ಅಭಿಧಾಯ ಅವ್ರಜಿನತ್ವಸ್ಯಾಪಿ ಅಭಿಧಾಸ್ಯನ್ ಅವ್ರಜಿನತ್ವಂ ತಾವದ್ ವ್ಯಾಖ್ಯಾಯತಿ ಅಪಾಪತ್ವಮಿತಿ. ಇಷ್ಟೋ ತನಕ ಅಕಾಮಃ ತತ್ವ ಅನ್ನೋ ಪದವನ್ನು ಅಮುಕ್ತರಲ್ಲಿ ಯಾವ ಕಾರಣಕ್ಕೂ ಅದನ್ನು ಕೂಡಿಸ್ಲಿಕ್ಕೆ ಬರಲ್ಲ, ಅದು ಏನಿದ್ರೂ ಮುಕ್ತರಿಗೆ ಸಂಬಂಧಪಡೋ ಮಾತು ಅಂತ ವ್ಯಾಖ್ಯಾನ ಮಾಡಿ, ಹೀಗೆ ವೇದಗಳಲ್ಲಿ ಅವ್ರಜಿನತ್ವ ಅಂತ ಒಂದು ವಿಶೇಷಣ ಕೊಡ್ತಾರೆ. ಅದು ಅಕಾಮಃ ತತ್ವಕ್ಕೆ ಸಮಾನವಾದದ್ದೇ. ವ್ರಜಿನ ಅಂದರೆ ಪಾಪ, ಅವ್ರಜಿನ ಅಂದರೆ ಪಾಪ ಇಲ್ದವರು. ಇಲ್ಲಿರುವವರೆಲ್ಲ ಪಾಪ ಮಾಡೇ ಮಾಡ್ತೇವೆ. ಮುಕ್ತರಾದ ಮೇಲೆ ಮತ್ತೆ ಪುನಃ ಪಾಪ ನಡೀತದೆ ಅಂತ ಇಲ್ಲವೇ ಇಲ್ಲ. ಇಲ್ಲ ಅಷ್ಟೇ ಅಲ್ಲ, ಇಲ್ಲವೇ ಇಲ್ಲ ಪಾಪಗಳಲ್ಲಿ. ಅದಕ್ಕೆ ಅವ್ರಜಿನ ಅಂತ ಕರೆದಿದ್ದಾರೆ. ಇಂಥ ಅವ್ರಜಿನತ್ವ ಅನ್ನುವಂಥ ವಿಶೇಷಣವನ್ನು ವ್ಯಾಖ್ಯಾನ ಮಾಡಲಿಕ್ಕೋಸ್ಕರ ಮುಂದಿನ ಮಾತು ಅನ್ನೋ ವ್ಯಾಖ್ಯಾನದಲ್ಲಿ ಅಪಾಪತ್ವಮದುಃಖತ್ವಂ ಚಾವ್ರಜಿನತ್ವಮಿಹೋದಿತಂ. ಅಪಾಪತ್ವಂ ಅದುಃಖತ್ವಂ ಚ ಅವ್ರಜಿನತ್ವಂ ಇಹ ಉದಿತಂ. ವೇದಗಳಲ್ಲಿ ಅವ್ರಜಿನ ಅಂತನ್ನುವ ವಿಶೇಷಣವನ್ನು ಕೊಡ್ತಾರಲ್ಲ, ಅದು ಯಾವ ಅಭಿಪ್ರಾಯದಲ್ಲಿ ಅಂದರೆ ಅಪಾಪರು ಅದುಃಖರು ಅನ್ನೋ ಅರ್ಥದಲ್ಲಿ ಕೊಡ್ತಾರಂತ. ಎರಡು ಅರ್ಥ. ಅವ್ರಜಿನ ಅಂದರೆ ಪಾಪಗಳೂ ಇರಲ್ಲ, ದುಃಖಗಳೂ ಇರಲ್ಲ ಅಂತ ಯಾರಿಗಿರ್ತದೋ ಅವರನ್ನು ವೇದಗಳು ಅವ್ರಜಿನ ಅಂತ ಕರಿತಾವಂತೆ. ಅಲ್ಲ ರೀ, ಪಾಪನೇ ಇಲ್ಲ ಅಂತಂದಮೇಲೆ ದುಃಖ ಬರೋದೇ ಪಾಪ ನಿಮಿತ್ತಕವಾಗಿ ಅಲ್ವಾ? ದುಃಖ ಸುಮ್ಮನೆ ಬರ್ತದ? ದುಃಖ ಬಂದದ ಅಂದಮೇಲೆ ಅದರ ಹಿಂದೆ ಪಾಪ ಇರಲೇಬೇಕು. ಹಿಂಗೆ ಯೋಚನೆ ಮಾಡಬೇಕು. ಇದು ವಿಮರ್ಶಕರು ಮಾಡೋ ಪದ್ಧತಿ. ಅದು ಬಿಟ್ಬಿಟ್ಟು ಕೆಲವರಿಗೆ ಈ ಥರ ಉಲ್ಟಾ ಮಾಡ್ತಿದ್ದಾರೆ ಇತ್ತೀಚೆಗೆ. ಒಳ್ಳೆಯವರಿಗೆ ಯಾಕೆ ಪಾಪಗಳು ಜಾಸ್ತಿ, ದುಃಖಗಳು ಜಾಸ್ತಿ ಅಂತಾರೆ. ಹಿಂಗೆ ಚರ್ಚೆನೇ ಮಾಡಬಾರ್ದು ಅಂತ ನಾ ಹೇಳೋದು ಯಾವಾಗಲೂ.
ಒಳ್ಳೆಯವರಿಗೆ ದುಃಖಗಳು ಯಾಕೆ ಜಾಸ್ತಿ ಅಂತ ಬಹಳ ಜನ ಪ್ರಶ್ನೆ ಕೇಳ್ತಾರೆ. ದಡ್ಡತನದ ಅವೈಜ್ಞಾನಿಕ ಪ್ರಶ್ನೆ. ಒಳ್ಳೆಯವರಿಗೆ ದುಃಖಗಳು ಜಾಸ್ತಿ ಅಂತ ಪ್ರಶ್ನೆ ಕೇಳಬಾರ್ದು. ದುಃಖ ಬಂದದ ಅಂದಮೇಲೆ ಅದರ ಹಿಂದೆ ಪಾಪ ನಡೆದದ, ಇದು ಬೇರೆ ವ್ಯವಸ್ಥೆ. ದುಃಖ ಅದ ಅಂತಂದ್ಮೇಲೆ ಪಾಪ ಅದ ಅಂತ ಅರ್ಥ ಅಷ್ಟೆ. ಹಾಗಾಗಿ ಕಂಪ್ಯಾರಿಸನ್ ಮಾಡಿರ್ತಾರೆ, ವಿವೇಕಿಗಳಾಗಬೇಕು. ಕೊಲೆಗಾರನ ನೋಡಿ ನಾ ಕೊಲೆ ಮಾಡಲಾರದು ಅನ್ನೋ ನನಗೆ ಪಾಪ ಬರ್ತದ ಅಂತೇಳಿ ಅದನ್ನ ಕಂಪ್ಯಾರಿಸನ್ ಮಾಡಿದ್ದಕ್ಕೆ ಅವರು ಹೈಲೈಟ್ ಮಾಡ್ತಾರೆ. ತಪ್ಪು. ನಾವೇ ಒಳ್ಳೆಯವರು ಅಂತ. ಈ ಶಿಕ್ಷಣ ನೀವು ಕೊಡೋದ್ರಿಂದ ಸತ್ಯ ಮುಚ್ಚಿಡಲಿಕ್ಕೆ ಇದು ಒಂದು ಕಾರಣ ಆಗ್ತದೆ. ನೀವು ಕೊಡೋ ನಾಲೆಜೇ ಹೇಗಿರಬೇಕು ಅಂದರೆ ಮನುಷ್ಯನನ್ನ ವಿಮರ್ಶಾತ್ಮಕತೆಯಲ್ಲಿ ಮೇಲೆತ್ತಬೇಕು ಅವನ್ನ, ಅಲ್ವಾ? ಮೊದಲೇ ಈ ಶಿಕ್ಷಣ ಕೊಟ್ಬಿಡಿ. ಏನೇನು ನಡೀತದ ಅದ್ರ ಹಿಂದೆ ಒಂದು ಕಾರಣ ಇರ್ತದ. ಇವತ್ತು ಖುಷಿ ಪಟ್ಟಿ ಅಂದ್ರೆ ಅದ್ರ ಹಿಂದೊಂದು ಪುಣ್ಯದ, ಇವತ್ತು ದುಃಖ ಪಡ್ತಿ ಅಂತಂದ್ರೆ ಅದ್ರ ಹಿಂದೊಂದು ಪಾಪದ. ಹಿಂಗೆ ಮೆಥಡ್ಡಾಗೆ ಕೊಟ್ಬಿಡ್ರಿ. ಅವ ರೂಟ್ ದಾರಿ ಮಿಸ್ ಆಗಲ್ಲ ಅವನಿಗೆ. ನಾಳೆ ಏನು ಬಂದರೂ ಅವ ತಡ್ಕೊಂಡು ಮುಂದೆ ಬರ್ತಾನೆ, ಈ ರೂಟ್ ಗೊತ್ತಿದ್ದವನು. ನೀವು ಈ ಶಿಕ್ಷಣ ಕೊಡುವಾಗ ಹಿಂಗೆ ಅಳಗಾಡಿಸ್ಕೊಟ್ಬಿಡ್ತೀವಿ, ನಾಳೆ ಅವನಿಗೆ ಒಂದು ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದ್ಕೊಳ್ಳೆ ಹೆದರ್ಬಿಡ್ತಾನೆ. ಬಹಳ ಮುಖ್ಯವಾದ ಶಿಕ್ಷಣ ಇದು. ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಹೇಳಿದರು. ಅಪಾಪತ್ವಂ ಅದುಃಖತ್ವಂಚ ಅವರಜಿನತ್ವಂ ಇಹೋಜಿತಂ. ಇಹ ಅಂದರೆ ವೇದವಾಕ್ಯಗಳಲ್ಲಿ ಅವರಜಿನತ್ವ ಅನ್ನುವಂಥ ಏನು ಮಾತಿದೆ ಅದು ಅಪಾಪತ್ವ ಅನ್ನೋ ಅರ್ಥದಲ್ಲಿ, ಅದುಃಖತ್ವ ಅನ್ನೋ ಅರ್ಥದಲ್ಲಿ ಬಂದಿದೆ. ಅರ್ಥ ಆಯ್ತಾ? ಹಾಗಾಗಿ ಇಹ ನೋಡ್ರಿ, ಅಲ್ಲಿ ವಸುಧಾ ಪಂಕ್ತಿ, ಇಹ ಉದಿತಂ ಅವರಜಿನತ್ವಂ ತಾವತ್ ಅಪಾಪತ್ವಂ ಅದುಃಖತ್ವಂಚ ಇತಿ ಯೋಜನಾ ಅಂತ ಯೋಜನೆ ಮಾಡಿ ತೋರಿಸ್ಬಿಟ್ರು ವಾಕ್ಯವನ್ನು. ಕುತ ಏತತ್, ಏನಿದು ಈ ರೀತಿ ನೀವು ವ್ಯಾಖ್ಯಾನ ಮಾಡ್ತಿದ್ದೀರಲ್ಲ, ಇದಕ್ಕೊಂದು ಆಧಾರ ಇರಬೇಕಲ್ಲ, ಹಿಂಗೆ ಅರ್ಥ ಮಾಡಬೇಕು ಅನ್ಲಿಕ್ಕೆ. ಅದಕ್ಕೆ ತೋರಿಸ್ತಾರೆ. ಅಪ್ರಿಯಂ ವ್ರಜಿನಂ ದುಃಖಂ ಅಕಂತೋದ ಇತೀರ್ಯತೆ ತತ್ಕಾರಣತ್ವಾತ್ ಪಾಪಂ ವಾ ವ್ರಜಿನಂ ನಾಮ ಕಥ್ಯತೆ ಇತ್ಯುಕ್ತಃ ಸ್ವಯಮೀಶೇನ ನಾಮಾರ್ಥಃ ಶಬ್ದ ನಿರ್ಣಯೇ. ಅನುವ್ಯಾಖ್ಯಾನ ಎಷ್ಟು ಚೆನ್ನಾಗಿ ಬಿಡಿಸ್ತಾರೆ. ವೇದ ವ್ಯಾಖ್ಯಾನ ಮಾಡಬೇಕಾದ್ರೆ ಇಷ್ಟೆಲ್ಲ ಜ್ಞಾನ ಇರಬೇಕು. ಯಾವ ಶಬ್ದಕ್ಕೆ ಹೇಗೆ ಅರ್ಥ ಮಾಡಿದರೆ ಅದರದ್ದು ಪರ್ಯವಸಿತ ಏನಾಗ್ತದೆ ಅಂಥೇಳು ಗೊತ್ತಿರಬೇಕು. ಮತ್ತು ಅದು ಆ ಥರದ ಆ ಶಬ್ದಕ್ಕೆ ಅರ್ಥ ಮಾಡಲಿಕ್ಕೆ ಒಂದು ಯಾವುದೋ ಒಂದು ಡಿಕ್ಷನರಿ ಪ್ರಮಾಣ ಇರಬೇಕು, ಅಲ್ವಾ? ಸುಮ್ಮನೆ ಎತ್ತತ್ರ ಪತ್ತತ್ರ ಅರ್ಥ ಮಾಡಬಾರ್ದು. ನೋಡ್ರಿ ಹೇಳ್ತಾರೆ, ಅಪ್ರಿಯಂ ವ್ರಜಿನಂ ದುಃಖಂ ಅಕಂ ತೋದ ಇತೀರ್ಯತೆ ಅಂತಂದ್ರು. ದುಃಖಂ ಅಪ್ರಿಯಂ ಇತ್ಯಾದಿ ಶಬ್ದೈ ಈರ್ಯತ ಇತಿ ಸಂಬಂಧ. ದುಃಖ ಅನ್ನೋದು ಯಾವಾಗಲೂ ಕೂಡ ಅಪ್ರಿಯನೇ ತಾನೇ. ದುಃಖವೂ ಅಪ್ರಿಯ. ಅಪ್ರಿಯವನ್ನು ಈ ಶಬ್ದಗಳಿಂದ ಅಪ್ರಿಯಂ ವ್ರಜಿನಂ ದುಃಖಂ ಅಕಂ ತೋದಹ ಇತೀರ್ಯತೆ ಅಂತಂದಿದ್ದಾರೆ. ದುಃಖ ಕ ಅಂದರೆ ಸುಖ, ಅಕ ಅಂದರೆ ಸಂಸ್ಕೃತದಲ್ಲಿ ಕ ಅಂದರೆ ಸುಖ. ಕಪಿಲ ಅಂತಿದೆ ಇಲ್ಲ. ಕ ಅಂದರೆ ಏನು? ಸುಖವನ್ನು ಪಾನ ಮಾಡಿಸ್ತಾನೆ, ಲಾಲನ ಮಾಡಿಸ್ತಾನೆ ಅಂತ ಅರ್ಥ. ಕಂ ಸುಖಂ ಪಾಯಯತಿ ಅಂತ ಹೇಳಿ ಒಬ್ಬರು ಅರ್ಥ ಮಾಡಿದ್ದಾರೆ. ಸುಖವನ್ನು ಪಾನ ಮಾಡಿಸ್ತಾನೆ. ಹಾಗಾಗಿ ಅಕ ಅಂದರೆ ತೋದ ಅಂದರೂ ದುಃಖ. ಸರಿ ಹೋಯ್ತಾ? ನೋಡಿ, ದುಃಖಂ ಅಪ್ರಿಯಂ ಇವೇ ಮೊದಲಾದ ಶಬ್ದಗಳಿಂದ ಹೇಳಲ್ಪಡುತ್ತದೆ. ದುಃಖವು ಅಪ್ರಿಯ ಮೊದಲಾದ ಶಬ್ದದಿಂದ ಹೇಳಲ್ಪಡುತ್ತದೆ. ತತ್ ಕಾರಣತ್ವಾತ್ ಅಂದರೆ ಮುಂದಿನ ಪದ ಇದೆ ಅನುವ್ಯಾಖ್ಯಾನದಲ್ಲಿ. ತತ್ ಕಾರಣತ್ವಾತ್, ನಾನು ಆವಾಗಲೇ ಹೇಳಿದೆ, ಇಂಥ ದುಃಖಕ್ಕೆ ಕಾರಣವಾದದ್ದರಿಂದಲೇ ಪಾಪವನ್ನು ಆ ಶಬ್ದದಿಂದಲೇ ಕರೀಲಾಗ್ತದೆ. ಸರಿ ಹೋಯ್ತಾ? ವ್ರಜಿನ ಅಂದರೆ ದುಃಖ ಅಂತ ಅರ್ಥ ಇದೆ. ವ್ರಜಿನ ಅಪ್ರಿಯ ಮತ್ತು ವ್ರಜಿನ ದುಃಖ ಇವೆಲ್ಲ ಸಮಾನಾರ್ಥಕ ಪದಗಳು. ಗೊತ್ತಾಯ್ತಲ್ಲ? ಯಾಕೆ ಇವುಗಳಿಗೆ ಈ ಅರ್ಥ ಅಂತ ಕೇಳೋ ಹಾಗಿಲ್ಲ. ಸಂಸ್ಕೃತ ಡಿಕ್ಷನರಿಯಲ್ಲಿ ಹೇಳಿದೆಯೋ ಆ ಶಬ್ದ ಈ ಅರ್ಥದಲ್ಲಿ ಆಡ್ತಾರೆ ಅಂತ.
ಆಮೇಲೆ ಅವುಗಳಿಗೆ ಕಾರಣವಾದ ಪಾಪವನ್ನು ಕೂಡ ವ್ರಜಿನ ಅಂತ ಕರೀತಾರೆ. ನೋಡ್ರಿ, ದಧಿತ್ರ ಪುಂಸಂ ಪ್ರತ್ಯಕ್ಷೋ ಜ್ವರ ಇತಿ ಯಥಾ ಅಂತಂದ್ರು. ಏನಂತಂದ್ರು? ದಧಿತ್ರ ಪುಂಸಂ ಪ್ರತ್ಯಕ್ಷೋ ಜ್ವರ ಇತಿ ಯಥಾ ಅಂತಂದ್ರು. ಏನು ಅಂತ ಗೊತ್ತಾಗಲ್ಲ ಅದಕ್ಕೆ. ಒಂದು ಉದಾಹರಣೆ ಕೊಡ್ತಾರೆ. ಯಾವುದು ಯಾವುದಕ್ಕೆ ಕಾರಣವಾಗಿರ್ತದೋ ಕಾರಣವಾದದ್ದನ್ನು ಆ ಶಬ್ದದಿಂದ ಕರೀಲಾಗ್ತದೆ ಅನ್ನಲಿಕ್ಕೆ ಉದಾಹರಣೆ. ಅದು ಸರಿಯಾಗಿ ನಮಗೆ ಗೊತ್ತಾಗಿಲ್ಲ. ಇಂಥ ಪ್ರಸಂಗದಲ್ಲಿ ಅಂದರೆ ಪ್ರಸಿದ್ಧಿ ಇಲ್ಲ ಅನ್ನೋ ಕಾರಣಕ್ಕೆ ಪರಿಮಳದಲ್ಲಿ ಬರೀತಾರೆ. ನೋಡಿ, ಹೇತುವಾದದ್ರಲ್ಲಿಯೂ ಕೂಡ ಆ ತಚ್ಛಬ್ದ ಪ್ರಯೋಗ ಇದೆ ಅನ್ನಲಿಕ್ಕೆ ಇದೊಂದು ದೃಷ್ಟಾಂತ ಕೊಟ್ಟದ್ದಂತೆ ಜೈತೀರ್ಥರು. ಏನಂತ? ದಧಿತ್ರ ಪುಂಸಂ ಅನ್ನೋದು ಮಹಾಭಾಷ್ಯದಲ್ಲಿ. ಮಹಾಭಾಷ್ಯ ಅಂದರೆ ವ್ಯಾಕರಣ ಮಹಾಭಾಷ್ಯ ಅಂತ ಅರ್ಥ. ಪತಂಜಲಿ ಬರೆದಿದ್ದಾನೆ. ಅಲ್ಲಿ ಇದು ಬಂದಿದೆ ಅಂತೆ. ಏನಂದರೆ, ಪ್ರಥಮ ಪಾದೆ ದ್ವಿರ್ವಚನೆ ಚೀತ್ಯತ್ರ ದಧಿತ್ರ ಪುಂಸಂ ಪ್ರತ್ಯಕ್ಷೋ ಜ್ವರ ನಡ್ವಲೋಕಂ ಪಾದರೋಗ ಇತಿ ವ್ಯಾಖ್ಯಾತಂಚ. ಇದೊಂದು ಶಬ್ದ ಆಡಿದ್ದಾರೆ ಇತಿ. ಏನು ಅಂತ ಗೊತ್ತಾಗಲಿಲ್ಲ ಇನ್ನೂ. ಅದಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ. ವ್ಯಾಖ್ಯಾತಂಚ ಕೈಯಟೆ ದದ್ದೇವ ವಿಶಿಷ್ಟಾವಸ್ಥಾಯುಕ್ತಂ ತ್ರಪುಂಸಂ ಅಂತ ಕರೀತಾರಂತೆ. ಏನ್ರಿ? ದಧಿ ತ್ರಪುಂಸಂ ಅಂತ ಕರೀತಾರೆ. ಯಾವಾಗ ಮೊಸರೆ ಒಂದ್ಯಾವುದೋ ವಿಶಿಷ್ಟ ಅವಸ್ಥೆಯನ್ನು ತಲುಪ್ತದಂತೆ. ಮೊಸರು ಬಹುಕಾಲ ಇಡೋದ್ರಿಂದ ಒಂದ್ಯಾವುದೋ ಒಂದು ಅವಸ್ಥೆಯನ್ನು ತಲುಪ್ತದಂತೆ. ಆವಾಗ ಅದಕ್ಕೆ ಹೆಸರು ತ್ರಪುಂಸ ಅಂತ ಕರೆದಿದ್ದಾರಂತೆ ಒಬ್ಬರು ವ್ಯಾಖ್ಯಾನ ಕೈಯೇಟ. ಇನ್ನು ಕೆಲವರು 10 ರಾತ್ರಿಗಿಂತ ಪೂರ್ವದಲ್ಲಿ ಅನ್ಯೇತು ದಶರಾತ್ರಾತ್ ಪೂರ್ವಂ ದಧಿ ದಧ್ಯಾತ್ಮನ ಅಥವಾ ಹಿಂಗೆ ದಶರಾತ್ರಾತ್ ಪೂರ್ವಂ ದಧ್ಯಾತ್ಮನ ವಿಕ್ರಿಯಮಾಣಂ ಪಯಃ ದಧಿತ್ರ ಪುಂಸಂ ಅಂತ ಕರೀತಾರಂತೆ. ದಶರಾತ್ರಾತ್ ಪೂರ್ವಂ ಅಂತಂದರೆ 10 ರಾತ್ರಿಗಿಂತ ಪೂರ್ವದಲ್ಲಿ ದಧ್ಯಾತ್ಮನ ವಿಕ್ರಿಯಮಾಣಂ ಪಯಃ ಅಂದರೆ ಮೊಸರನ್ನು ಮಾಡಲಿಕ್ಕೋಸ್ಕರವಾಗಿ ಕೊಂಡುಕೊಳ್ಳುವಂತಹ ಹಾಲು. ಅದಕ್ಕೇನಂತ ಹೆಸರಂತೆ? ದಧಿತ್ರ ಪುಂಸ ಅಂತ ಹೆಸರಂತೆ. ಅಂದರೆ ಮೊಸರು ಮಾಡಲಿಕ್ಕೋಸ್ಕರವಾಗಿ ಹಾಲನ್ನು 10 ರಾತ್ರಿಗಿಂತ ಪೂರ್ವದಲ್ಲೇ ಕೊಂಡುಕೊಂಡು ಇಟ್ಕೊಳ್ಳೋದಿದೆಯಲ್ಲ, ಅದಕ್ಕೆ ದಧಿತ್ರ ಪುಂಸ ಅನ್ನೋ ವರ್ಡನ್ನು ಆಡ್ತಾರೆ ಅಂತ ಒಂದು ವ್ಯಾಕರಣದ ವಿಷಯ ತೋರ್ದಿದ್ದಾರೆ. ಹೇಳ್ತೀನಿ, ಇದು ಉದಾಹರಣೆ. ತತ್ರ 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 ಯಥಾ ಜ್ವರ ಹೇತೌ ಜ್ವರ ಶಬ್ದ ಅಂತ. ಇಂಥ ಮೊಸರನ್ನು ಕುಡಿದ್ರೆ ಜ್ವರ ಬರ್ತದೆ ಅಂತಿಟ್ಕೊಂಡು, ಅಲ್ಲಲ್ಲ ಹೇಳ್ತೀನಿ, ಅಂತಿಟ್ಕೊಂಡು ದಧಿತ್ರ ಪುಂಸವನ್ನೇ ಜ್ವರ ಅಂತ ಕರೀತಾರಂತ. ಯಾವುದು ಜ್ವರವನ್ನು ತಂದು ಕೊಡ್ತದಲ್ಲ ಅದನ್ನ ಜ್ವರ ಅಂತಾರೆ. ಹಾಗಾದ್ರೆ ಜ್ವರಕ್ಕೆ ಕಾರಣವಾದದ್ದನ್ನು ಜ್ವರ ಅಂತ ಕರೆಯೋದು ಹೇಗಿದೆಯೋ ಹಾಗೆ ದುಃಖಕ್ಕೆ ಕಾರಣವಾದದ್ದನ್ನು ದುಃಖ ವ್ರಜಿನ, ದುಃಖವನ್ನು ಏನಂತ ಕರೀತಾರೆ? ವ್ರಜಿನ ಅಂತ ಕರೀತಾರೆ. ವ್ರಜಿನಕ್ಕೆ ಕಾರಣವಾದಂಥ ಪಾಪವನ್ನು ಕೂಡ ವ್ರಜಿನ ಅಂತ ಕರೀಬಹುದು ಅನ್ಲಿಕ್ಕೆ ಇಷ್ಟು ಕೊಟ್ಟಿದ್ದಾರೆ ಎಕ್ಸ್ಪ್ಲನೇಷನ್. ಸರಿ ಹೋಯ್ತಾ? ಯಾವುದು ಯಾವುದಕ್ಕೆ ಕಾರಣವಾಗಿರ್ತದೋ ಅದನ್ನು ಹೇಳೋ ಶಬ್ದ ಕಾರಣವನ್ನೂ ಹೇಳ್ತದೆ ಅನ್ನೋದೊಂದು ವ್ಯವಸ್ಥೆ. ಈ ವ್ಯವಸ್ಥೆಗೆ ಉದಾಹರಣೆ ಮಹಾಭಾಷ್ಯದೊಳಗೆ ಪತಂಜಲಿ ಜ್ವರಕ್ಕೆ ಕಾರಣವಾದ ದಧಿತ್ರ ಪುಂಸವನ್ನು ಕೂಡ ಜ್ವರ ಅಂತ ಕರೀತಾರೆ ಅಂತ ಅನ್ಲಿಕ್ಕೆ ಉದಾಹರಣೆ ಕೊಟ್ಟಿದ್ದಾರೆ. ಜ್ವರ ಬೇರೆ, ಜ್ವರಕ್ಕೆ ಕಾರಣ ಬೇರೆ, ಆದರೆ ಕಾರಣವನ್ನು ಜ್ವರ ಅಂತ ಕರೀತಾರೆ. ಹಾಗೋ ಹಾಗೆ ಪ್ರಕೃತದಲ್ಲೂ ಕೂಡ ವ್ರಜಿನ ಅಂದರೆ ದುಃಖ, ದುಃಖಕ್ಕೆ ಕಾರಣವಾದ ಪಾಪವನ್ನು ಕೂಡ ವ್ರಜಿನ ಅಂತ ಕರೀತಾರೆ. ಅದು ಬಡಿಸುವ ಅಭಿಪ್ರಾಯದಲ್ಲಿ. ಸರಿ ಹೋಯ್ತಾ ಶಬ್ದ? ಎಷ್ಟು ವಿಷಯ ತಿಳಿಸಿದ್ರಲ್ಲ. ಇಷ್ಟು ದಧಿತ್ರ ಪುಂಸಂ ಪ್ರತ್ಯಕ್ಷೋಜ್ವರ ಇತಿ ಯಥಾ ಅಂತ ಕೊಟ್ಟರು. ಸರಿ ಹೋಯ್ತಾ? ಹಾಗೆ ಪ್ರಕೃತದಲ್ಲಿ ವ್ರಜಿನ ಅನ್ನೋ ಶಬ್ದ ಪಾಪದಲ್ಲಿ ಯಾವ ಅಭಿಪ್ರಾಯದಲ್ಲಿದೆ ಅಂತ. ಏತೇನ ವ್ರಜಿನ ಶಬ್ದ ದುಃಖೇ ಮುಖ್ಯ ಬರೆದ್ರು ನೋಡ್ರಿ. ಆದ್ದರಿಂದ ವ್ರಜಿನ ಅನ್ನೋ ಶಬ್ದ ದುಃಖದಲ್ಲಿಯೂ ಮುಖ್ಯವಾಗಿ ಬಳಕೆ ಆಗ್ತದೆ. ಸರಿ ಹೋಯ್ತಾ?
ಪಾಪೆ ತಾದರ್ಥ್ಯಾತ್ ತಚ್ಛಬ್ದಮಿತ್ಯುಕ್ತಂ ಭವತಿ. ಸರಿ ಹೋಯ್ತಾ ಇಲ್ಲ? ಪಾಪೆ ತಾದರ್ಥ್ಯಾತ್ ಆ ಶಬ್ದ, ತಾದರ್ಥ್ಯಾತ್ ಅಂತಂದರೆ ತದರ್ಥತೆ ಅಂತನ್ನೋ ಕಾರಣಕ್ಕಾಗಿ. ಅತಏವ ವಾ ಶಬ್ದ, ಅಲ್ಲಿ ತತ್ಕಾರಣತ್ವಾತ್ ಪಾಪಂ ವಾ ಅಂದಿದ್ದಾರೆ ಅನುವ್ಯಾಖ್ಯಾನದಲ್ಲಿ. ಆ ವಾ ಶಬ್ದ ಆಡಿದ್ದು ತಾದರ್ಥ್ಯಾರ್ಥದಲ್ಲಿ ಇಲ್ಲಿ ಪಾಪದಲ್ಲಿಯೂ ವ್ರಜಿನ ಶಬ್ದ ಇದೆ ಅಂತ ತೋರಿಸಿದ್ದಷ್ಟೇ. ಇನ್ನು ನಾಮಾರ್ಥ ಶಬ್ದ ನಿರ್ಣಯ ಅಂತಿದೆ ಅಲ್ವಾ, ನಾಮಾರ್ಥ ಅಂದ್ರೆ ಏನು ಅಂತ ಗೊತ್ತಾಗಲಿಲ್ಲ, ಅದಕ್ಕೆ ಬರೆದ್ರು ವ್ರಜಿನ ನಾಮಾರ್ಥ ಅಂತ ಅರ್ಥ. ವ್ರಜಿನ ಅನ್ನೋ ನಾಮ ಅದು ನೌನ್, ಅದು ಅಡ್ಜೆಕ್ಟಿವ್ ಅಲ್ಲ. ವ್ರಜಿನ ಅನ್ನೋದು ನೌನು. ಆದ್ದರಿಂದ ಈ ನಾಮದ ಅರ್ಥ ಶಬ್ದ ನಿರ್ಣಯ ಅನ್ನೋ ಗ್ರಂಥದಲ್ಲಿ, ಅದೊಂದು ಡಿಕ್ಷನರಿ ಸಂಸ್ಕೃತದ್ದು, ಅಲ್ಲಿದೆ ಅಂತ ಅರ್ಥ. ವ್ರಜಿನ ಶಬ್ದಸ್ಯ ದುಃಖಾದ್ಯರ್ಥತ್ವೇ ಅವ್ರಜಿನ ಶಬ್ದಸ್ಯ ಅದುಃಖಾದ್ಯರ್ಥತ್ವಂ ಸಿದ್ಧಮೇವ ಇತಿ ಭಾವಃ. ಅಲ್ರಿ ಇಷ್ಟೆಲ್ಲ ಬಿಡಿಸಿ ವ್ರಜಿನ ಶಬ್ದಕ್ಕೆ ದುಃಖ ಮತ್ತು ಪಾಪ ಅನ್ನೋ ಅರ್ಥ ಇದೆ ಅಂತ ಹೇಳಿಕೊಟ್ಟ ಮೇಲೆ ಅವ್ರಜಿನ ಶಬ್ದಕ್ಕೆ ಅಪಾಪ ಅದುಃಖ ಅಂತ ಪ್ರತ್ಯೇಕ ಹೇಳಬೇಕಾ? ಅದು ಸಿದ್ಧ ಆಯ್ತೋ ಇಲ್ಲೋ? ಇಲ್ಲಿ ಯಾರು ಏನು ಅಳಗಾಡಿಸ್ಲಿಕ್ಕೆ ಬರಲ್ಲ. ಇಷ್ಟು ಇಟ್ಕೊಂಡು ವೇದದಲ್ಲಿ ಬರುವಂಥ ಇಂಥ ಶಬ್ದಗಳನ್ನು ನಾವು ಅರ್ಥ ಮಾಡುವಾಗ ಅಪಾಪರು ಅದುಃಖರು ಅಂತ ಅರ್ಥ ಮಾಡಿದ್ವಿ. ಅವ್ರಜಿನ ಶಬ್ದ ಬಂದಾಗ ಕುತ ಏತತ ಪ್ರಶ್ನೆ ಕೇಳಿದ್ರಲ್ಲ, ಇಷ್ಟು ವಿವರಣೆ ಕೊಟ್ಬಿಟ್ಟು ಅರ್ಥ ಆಯ್ತಲ್ಲ ಸ್ಪಷ್ಟ. ಈಗ ಮುಂದೆ ತತ್ತತಃ ಕಿಂ ಸರಿ ಬಾ ಆಯ್ತು. ಈಗ ಏನೀಗ ನಿಮ್ಮದು ಸರಿ, ಈಗೇನು ಅವರಜಿನ ಶಬ್ದಕ್ಕೆ ಅಪಾಪ ಅಂತ ಅರ್ಥ ಬಂತಲ್ಲ, ಆಯಿತು. ವ್ಯಾಕರಣದ ಪ್ರಕಾರ ನೀವು ಅದು ಸಂಸ್ಕೃತ ಡಿಕ್ಷನರಿ ಎಲ್ಲ ಉದಾಹರಿಸಿ ಅಂತೂ ಇಂತೂ ಅವರಜಿನ ಶಬ್ದಕ್ಕೆ ಅಪಾಪ ಅಂತ ಅರ್ಥ ಮಾಡಿದ್ರಿ. ಮುಂದೇನು? ಯದ್ಯಪಾಪತ್ವಾದಿಕಂ ಅವರಜಿನ ಶಬ್ದಾರ್ಥ ಇತ್ಯತಃ ಕಿಂ ಕಿಂ ಇತ್ಯತಃ ಕಿಂ ಅಂದರೆ ಅಪಾಪತ್ವಂಚೇತಿ ಏನು ಅಂತ ಬಿಡಿಸ್ತಾರೆ. ಮುಂದಿನ ವಿವರಣೆ ಕೊಡ್ತಾರೆ. ಈಗ ಅಪಾಪತ್ವಂಚ ನೈವಾಸ್ತಿ ಯಾವತ್ ಸಂಸಾರಮಸ್ಯ ಹಿ ಆರಬ್ಧ ಪಾಪಮಸ್ತೇವ ದುಃಖಂಚ ಜ್ಞಾನಿನೋಪಿ. ಯಾವತ್ ಸಂಸಾರಂ ಅಸ್ಯ ತಾವತ್ ಅಪಾಪತ್ವಂ ನೈವಾಸ್ತಿ. ಎಲ್ಲಿವರೆಗೂ ಜೀವನಿಗೆ ಸಂಸಾರ ಅನುವೃತ್ತಿ ಆಗಿರ್ತದೆ ಅಲ್ಲಿವರೆಗೂ ಅಪಾಪತೆ ಅನ್ನೋದು ಹೇಳಲಿಕ್ಕೆ ಬರಲ್ಲ ಅಲ್ವಾಪ. ನೋಡ್ರಿ ಹೇಳ್ತಾರೆ, ಚಶಬ್ದೋ ವಕ್ಷ್ಯಮಾಣ ಸಮುಚ್ಚಯಾರ್ಥ. ಏನು? ಅಸ್ಯ ಅಂದರೆ ಜೀವಸ್ಯ ಅಂತ ಅರ್ಥ. ಹಿ ಶಬ್ದ ಸಂಸಾರಿತ್ವಾದಿ ಹೇತು ಸೂಚನಾರ್ಥ. ತದ್ಯಥಾ ಇಶೀಕಾತೂಲಂ ಇತ್ಯಾದಿ ಶ್ರುತೇಃ ಜ್ಞಾನಿನಃ ಪಾಪಾಭಾವಾತ್ ಕಥಮೇತತ್ ಇತ್ಯತಃ ಉಕ್ತಂ ಆರಬ್ಧೇತಿ. ಆರಬ್ಧ ಪಾಪಂ ಅಸ್ತೇವ ಅಂತ ಅರ್ಥ. ಅದಕ್ಕೆ ಬರೆದ್ರು. ಯಾಕಂದರೆ ಇಶೀಕಾತೂಲಂ ಅಂತ, ತದ್ಯಥಾ ಇಶೀಕಾತೂಲಂ ಅಂತ ಶ್ರುತಿ ಒಳಗೆ ಏನು ಹೇಳಿದ್ದಾರೆ ಅಂದರೆ, ಯಾರು ಜ್ಞಾನಿ ಅಂತಾಗ್ತಾನೆ ಅಪರೋಕ್ಷ ಜ್ಞಾನಿ, ಅವನ ಈ ಪಾಪಗಳು ಅಂತೇನು ಇರ್ತಾವೆ ಅದು ಹುಲ್ಲಿನಂತೆ ಹತ್ತಿಯಂತೆ ನಾಶವಾಗ್ತಾವೆ ಜ್ಞಾನದ ಬೆಂಕಿಯಲ್ಲಿ ಅಂತ ಹೇಳುವ ಅಭಿಪ್ರಾಯ ಇದೆ. ನೀವು ನೋಡಿದರೆ ಮತ್ತಿನ್ನೂ ಇದನ್ನು ಹೇಳಿದ್ರಲ್ಲ ಅಂತ ಪಾಪ ಇದೆ ಅಂತ, ಅದಕ್ಕೆ ಆರಬ್ಧ ಪಾಪಮಸ್ತಿ ಅಂತಂದ್ರೆ ಅದಕ್ಕೆ ಪ್ರಾರಬ್ಧ ಪಾಪ ಅಂತ ಅರ್ಥ. ಯಾವ ಪಾಪ? ಸಂಚಿತ ಮತ್ತು ಆಗಾಮಿಗಳು ನಾಶವಾಗ್ತಾವೆ ಅನ್ನೋದು ಇಶೀಕಾತೂಲಂ ಅನ್ನೋ ಶ್ರುತಿಗೆ ಅಭಿಪ್ರಾಯ. ಪ್ರಾರಬ್ಧ ಅನ್ನೋ ಅಭಿಪ್ರಾಯ ಅದಕ್ಕೆ ಇರಲಿಲ್ಲ. ಹಾಗಾಗಿ ವೇದ ವಿರೋಧ ಇಲ್ಲ. ನೋಡ್ರಿ, ಅನಾರಬ್ಧ ವಿಷಯ ಶ್ರುತಿ ಅಂತ ಅದಕ್ಕೆ ಬರೆದ್ರು. ಅನಾರಬ್ಧ ವಿಷಯ ಶ್ರುತಿ ಅಂದರೆ ಪ್ರಾರಬ್ಧ ಕರ್ಮ ಬಿಟ್ಟು ಉಳಿದದ್ದು ಇಶೀಕಾತೂಲಂ ಅನ್ನೋ ಶ್ರುತಿಗೆ ಅಭಿಪ್ರೇತ ಆಗಿದೆ ಅಂತ ಅರ್ಥ. ಜ್ಞಾನಿನೋಪಿ ಆರಬ್ಧ ಪಾಪಂ ಅಸ್ತೇವ. ಅಂಡರ್ಲೈನ್ ಮಾಡಿಕೊಳ್ರಿ. ಜ್ಞಾನಿ ಅಂತಾದ ಕೂಡಲೇ ಆರಬ್ಧ ಪಾಪ ಇರಬಾರ್ದು ಅಂತೇನಿಲ್ಲ. ಜ್ಞಾನಿ ಆದರೂ ಕೂಡ ಆರಬ್ಧ ಪಾಪ ಇದ್ದೇ ಇರ್ತದೆ. ಪಾಪ ಇದ್ಮೇಲೆ ಮತ್ತೆ ಪಾಪದ ಕಾರ್ಯವಾದ ದುಃಖವೂ ಕೂಡ ದುಃಖಂಚ ಅಸ್ತೇವ ಪಾಪ ಸದ್ಭಾವಾತ್. ಹಾಗಾದರೆ ಎಲ್ಲಿಗೆ ಮುಟ್ಟಿಸ್ತಾರೆ? ನಿಧಾನಕ್ಕೆ
ಬರೀ ಜ್ಞಾನಿಯಾದ ಮಾತ್ರಕ್ಕೆ ಅಪಾಪ ಅನ್ನೋ ಶಬ್ದದಿಂದ ಕರೆಸ್ಕೊಳ್ಳೋದಿಲ್ಲ ಅಂತಾಯ್ತು. ಜ್ಞಾನಿ ಅಂತಾದ ಮಾತ್ರಕ್ಕೆ ಅವರಜಿನ ಅಂತನ್ನೋ ಶಬ್ದದಿಂದ ಕರೆಸ್ಕೊಳ್ಳೋದಿಲ್ಲ ಅಂತಾಯ್ತು. ಯಾಕೆ? ಇನ್ನೂ ಪ್ರಾರಬ್ಧ ಪಾಪ ಅವನಿಗೂ ಕೂಡ. ಹಾಗಾದ್ರೆ ಎಲ್ಲಿಗೆ ಮುಟ್ಟಿಸ್ತಾರೆ ಈಗ ಕೊನೆಗೆ? ಹಾಗಾದ್ರೆ ಎಲ್ಲಿಗೆ ಹೋಗ್ಬೇಕಾಯ್ತು ನಾವು? ಎಲ್ಲಿಗೆ ಅಂದರೆ ಮುಕ್ತನಾದ ಬಳಿಕವೇ ಆರಬ್ಧ ಪಾಪಗಳೂ ಇಲ್ಲದೆ ಇದ್ದದ್ರಿಂದ ಅವನನ್ನು ಮಾತ್ರ ಏನಂತ ಕರೀಲಿಕ್ಕೆ ಅವಕಾಶ ಇದೆ? ಅವರಜಿನ ಅನ್ನೋ ಶಬ್ದದಿಂದ ಕರೀಲಿಕ್ಕೆ ಅವಕಾಶ ಇದೆ. ಸರಿ ಹೋಯ್ತಾ? ತಸ್ಮಾತ್ ದುಃಖಂಚ ಅಸ್ತೇವ ಪಾಪ ಸದ್ಭಾವಾದ್ ಇತಿ ಹಿ ಶಬ್ದಾರ್ಥ ಜ್ಞಾನಿನೋಪಿ. ಇನ್ನೇನ್ರಿ, ಅಪರೋಕ್ಷ ಜ್ಞಾನಿಯಾದವನಿಗೆ ಪ್ರಾರಬ್ಧ ಕರ್ಮದಿಂದ ಪ್ರಾರಬ್ಧ ಪಾಪದಿಂದ ದುಃಖ ಇದೆ ಅಂತನ್ನೋ ಕಾನ್ಸೆಪ್ಟ್ ಹೇಳಿದ ಮೇಲೆ ಇನ್ನೂ ಜ್ಞಾನನ ಬಂದಿಲ್ಲ ನಮ್ಮಂಥವ್ರಿಗೆ ರೋಗ ಬರ್ತದ ದುಃಖ ಆಗ್ತದ ಅಂತಂದ್ರೆ ನಾನು ಅದಕ್ಕೆ ಹೇಳೋದು, ಅವು ಕಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಮನುಷ್ಯನಿಗೆ ರೋಗಕ್ಕೆ ಔಷಧಿ ಕೊಡಬೇಕು, ರೋಗ ಕಾರಣಕ್ಕೆ ಔಷಧಿ ಕೊಡಬೇಕು ಅಂತ ಚರ್ಚೆ ಮಾಡ್ತಾರೆ ಆಯುರ್ವೇದ ಶಾಸ್ತ್ರದಲ್ಲಿ. ಏನನ್ಬೇಕು? ರೋಗಕ್ಕೆ ಔಷಧಿಯೋ ರೋಗ ನಿಧಾನಕ್ಕೆ ಔಷಧಿಯೋ ಅಂತ ನಿಧಾನ ಶಾಸ್ತ್ರ ಅಂತಿದೆ ಆಯುರ್ವೇದ ಶಾಸ್ತ್ರದಲ್ಲಿ. ಹೇಳ್ರಿ ನೋಡಿ, ಯಾವ್ದಕ್ಕೆ ಕೊಟ್ರೆ ಸರಿ ಅಲ್ವಾ? ನೀವು ಇದಕ್ಕೆ ಕೊಡ್ತಿದ್ರೆ, ಇದಕ್ಕೆ ರೋಗಕ್ಕೆ ಔಷಧಿ ಕೊಟ್ರೆ ಒಳಗಿನ್ನೂ ರೋಗ ನಿಧಾನ ಇದ್ರೆ ಮತ್ತೆ ರೋಗ ಬರಲಿಕ್ಕೆ ಅವಕಾಶ ಇರ್ತದೆ. ಈ ದಡ್ತನ ಮೆರಿಬೇಡ್ರಿ ಅಂತಾನೆ ಚರಕ ಸಂಹಿತಾದಲ್ಲಿ. ನಿಧಾನ ಶಾಸ್ತ್ರ ಬಹಳ ಮುಖ್ಯ. ನಿಧಾನ ಅಂದರೆ ಕಾರಣ ಅಂತ ಅರ್ಥ. ಹಾಗಾಗಿ ರೋಗ ನಿಧಾನವನ್ನು ಉಪಶಮನ ಮಾಡಬೇಕೇ ಹೊರತು, ರೋಗ ನಿಧಾನ ಉಪಶಮನ ಆದರೆ ರೋಗ ಆಟೋಮೆಟಿಕ್ಲಿ ಉಪಶಮನ ಆಗ್ತದೆ. ಮೂಲ ಅಲ್ಲಿ ಅಲ್ವಾ? ಹಾಗೆ ಪ್ರಕೃತದಲ್ಲಿ ಯಾಕೆ ಇಷ್ಟು ವಿಷಯ ಹೇಳಿದೆ ಅಂದರೆ, ನಮ್ಮ ಬದುಕಿನಲ್ಲಿ ಇವನ್ನೆಲ್ಲ ನಾವು ಹೀಗೆ ಅಪ್ಲೈ ಮಾಡ್ಕೊಳ್ಬೇಕು. ಅಂದರೆ ಅಪರೋಕ್ಷ ಜ್ಞಾನಿ ಆದವರಿಗೂ ಕೂಡ ಇನ್ನೂ ಪ್ರಾರಬ್ಧ ಕರ್ಮಗಳು ಇದ್ದು, ಪ್ರಾರಬ್ಧ ಪಾಪ, ಕರ್ಮ ಅಂದರೆ ಮತ್ತದು ಸಾಮಾನ್ಯ ಶಬ್ದ ಆಗ್ತದೆ. ಪ್ರಾರಬ್ಧ ಪಾಪ ಇದ್ದು ಪಾಪ ನಿಮಿತ್ತಕವಾಗಿ ದುಃಖ ಇದೆ ಅಂತನ್ನೋ ಕಾನ್ಸೆಪ್ಟನ್ನು ಇಲ್ಲಿ ತಿಳಿಸಿದ ಮೇಲೆ ಇಷ್ಟು ಆಚಾರ್ಯ ಹೇಳಿದ್ರು, ಆರಬ್ಧ ಪಾಪಮಸ್ತೇವ ದುಃಖಂಚ ಜ್ಞಾನಿನೋಪಿ ಅಂತ ಹೇಳಿದ ಬಳಿಕ ಇನ್ನು ಏನೂ ಜ್ಞಾನನೇ ಮಾಡ್ಕೊಳ್ದಿರೋ ನಮ್ಮಂಥವರಿಗೆ ನಮ್ಮ ಪ್ರಾರಬ್ಧ ಪಾಪಕ್ಕೆ ಅನುಗುಣವಾಗಿ ನಮಗೆ ಬರೋ ದುಃಖಗಳನ್ನು ನಾವಿಲ್ಲ ಅಂತ ಅನಿಸ್ಕೋತೀವಿ ಅಂದರೆ ಸುಲಭ ಸಾಧ್ಯನಾ? ಅದೆಲ್ಲ ಅದಕ್ಕೆ ನಾವ್ಯಾರು ಅವರಜಿನರಲ್ಲ. ದುಃಖಂಚ ಅಸ್ತೇವ ಪಾಪ ಸದ್ಭಾವಾದಿತಿ ಹಿ ಶಬ್ದಾರ್ಥ ತಸ್ಮಾತ್ ಅವರಜಿನತ್ವಮಪಿ ಮುಕ್ತೇಭ್ಯೋ ಅನ್ಯತ್ರ ಅಸಂಭವಿ. ಹೇಗೆ ಅಕಾಮಹತತ್ವ ಅನ್ನೋದು ಮುಕ್ತರು ಬಿಟ್ಟು ಬೇರೆಯವರಲ್ಲಿ ಕೂಡಿಸ್ಲಿಕ್ಕೆ ಬರಲ್ವೋ, ಹಾಗೆ ಅವರಜಿನತ್ವ ಅನ್ನೋದು ಮುಕ್ತರನ್ನು ಬಿಟ್ಟು ಬೇರೆಯವರಿಗೆ ಹೇಳುವ ಮಾತು ಅದಲ್ಲ. ಸರಿ ಹೋಯ್ತಾ? ಹಾಗಾಗಿ ಶ್ರುತಿಗಳಲ್ಲಿ ಎಲ್ಲಿ ಅವರಜಿನತ್ವ ಅನ್ನೋದು ವಾಜಸನೀಯ ಶಾಖಾದಲ್ಲಿ ಅವರಜಿನ ಶಬ್ದ ಶ್ರವಣ ಆಗ್ತಾ ಇದೆ, ಅದು ಮುಕ್ತರನ್ನೇ ಇಟ್ಟುಕೊಂಡು ಆಡಿದ ಶಬ್ದ. ಕೇಚಿದೇತಾಂ ಶ್ರುತಿಂ ಅನ್ಯಥಾ ವ್ಯಾಚಕ್ಷತೆ ಯಶ್ಚ ಶ್ರೋತ್ರಿಯಃ ಅವರಜಿನಃ ಅಕಾಮಹತಃ ಇತಿ. ಶ್ರೋತ್ರಿಯಸ್ಯ ಚಾಕಾಮಹತಸ್ಯ ಇತಿ ಚ ವಾಕ್ಯಂ ನ ಮುಕ್ತ ಸಂಗ್ರಹಾರ್ಥಂ ಕಿನ್ನಾಮ ಪ್ರಕೃತ ಮನುಷ್ಯ ಗಂಧರ್ವಾದಿ ವಿಷಯಮೇವ ನ ಚ ತತ್ರ ಅಸಂಭವಃ ಶ್ರೋತ್ರಿಯಶ್ಛಂದೋಧೀತ ಇತಿ ಸ್ಮರಣಾತ್ ಶ್ರೋತ್ರಿಯ ಶಬ್ದಸ್ಯ ಛಂದೋಧಿಗತಿ ನಿಮಿತ್ತತ್ವಾತ್ ಮನುಷ್ಯ ಗಂಧರ್ವಾದೀನಾಂಚ ಸರ್ವಜ್ಞಕಲ್ಪತ್ವಾತ್ ಪ್ರಾರಬ್ಧ ಪಾಪ ಸದ್ಭಾವೇಪಿ ನತೆ ತದಾ ಪಾಪಮಾಚರಂತಿ ಇತ್ಯಾದಿ ಅವರಜಿನಾಃ ಏವ ಉಚ್ಯಂತೆ. ವಿಷಯ ವೈರಾಗ್ಯೋಪೇತತ್ವಾತ್ ಅಕಾಮಹತಾಶ್ಚ ಭವಂತಿ ಇತಿ ಇತಿ ಕೇಚಿತ್ ವ್ಯಾಚಕ್ಷತೆ. ಅಲ್ಲಿಗನ್ವಯ ಏನು? ಅಲ್ಲಿ ತನಕನೂ ವೇದಗಳಿಗೆ ಬೇರೆ ಒಬ್ಬರು ವ್ಯಾಖ್ಯಾನ ಬರೆದಿದ್ರು ಜೈತೀರ್ಥರಿಗಿಂತ ಮೊದಲು. ಅವರು ಮುಕ್ತರ ಬಗ್ಗೆ ಈ ವಾಕ್ಯಗಳು ಅಂತ ಅವ್ರು ವ್ಯಾಖ್ಯಾನ ಮಾಡಿರಲಿಲ್ಲ. ಈ ವಾಕ್ಯಗಳನ್ನೆಲ್ಲ ಅವರು ಬೇರೆ ರೀತಿ ವ್ಯಾಖ್ಯಾನ ಮಾಡಿದ್ದಾರೆ. ಅದನ್ನು ತಪ್ಪು ಅಂತ ಹೇಳ್ತಾರೆ. ಅದನ್ನು ಮೊದಲು ಅನುವಾದ ಮಾಡಬೇಕು. ಅವ್ರು ಏನು ಹೇಳಿದ್ದಾರೆ ಅಂತ ಅನುವಾದ ಮಾಡಬೇಕಲ್ಲ. ಮುಂದೆ ಅವರೇ ಪ್ರಶ್ನೆ ಹಾಕ್ಕೊಂಡಿದ್ದಾರೆ ಅನ್ನಿಸ್ತದೆ. ತಡ್ರಿ. ನಚ ವ್ಯಾವರ್ತ್ಯಭಾವೇನ ವೈಯರ್ಥ್ಯಮಿತಿ ಯುಕ್ತಂ
ನಹಿ ವಯಂ ಶ್ರೋತ್ರಿಯತ್ವಾದಿಕಂ ವಿಶೇಷಣತ್ವೇನ ಬ್ರೂಮಃ ಕಿಂತು ಮನುಷ್ಯೇಭ್ಯಃ ಮನುಷ್ಯಗಂಧರ್ವಾಣಾಂ ಶತಗುಣಾನಂದತ್ವೇ ಅಭೀತೆ ತತ್ರ ಹೇತ್ವಾಕಾಂಕ್ಷಾಯಾಮ್ ಇದಮುಚ್ಯತೆ ಏವಂ ಮನುಷ್ಯಗಂಧರ್ವೇಭ್ಯಃ ದೇವಗಂಧರ್ವಾಣಾಂ ಶತಗುಣಾನಂದಾಭಿಧಾನೆ ಕುತ ಇತ್ಯಾಕಾಂಕ್ಷಾಯಾಮ್ ಶ್ರೋತ್ರಿಯತ್ವಾದಿ ಹೇತು ಉಚ್ಯತೆ ಏವಂ ಉತ್ತರತ್ರಾಪಿ ನ ಚ ವಾಚ್ಯಂ ಸರ್ವೇಷ್ವಪಿ ವಿದ್ಯಮಾನಂ ಶ್ರೋತ್ರಿಯತ್ವಾದಿಕಂ ಆನಂದಾತಿಶಯೇ ಕಥಂ ಹೇತುಃ ಸ್ಯಾತಿತಿ ಮನುಷ್ಯಾದಪ್ಯತಿಶಯೇನ ಮನುಷ್ಯಗಂಧರ್ವಃ ಶ್ರೋತ್ರಿಯಃ ಅವ್ರಜಿನಃ ಅಕಾಮಃ ತಶ್ಚ ಯತಃ ಏವಂ ಪೂರ್ವಪೂರ್ವನಿರ್ದಿಷ್ಟಾದಪಿ ಅತಿಶಯೇನ ಉತ್ತರೋತ್ತರಃ ಶ್ರೋತ್ರಿಯತ್ವಾದಿಮಾನ್ ಯಸ್ಮಾತ್ ಇತಿ ವ್ಯಾಖ್ಯಾನಾತ್ ಇತಿ ತದೇತನ್ನಿರಾಚಷ್ಟೇ ತಸ್ಮಾದಿತಿ ಅಂತ. ಇತಿ ತನಕನೂ ಅವ್ರದೇ ವ್ಯಾಖ್ಯಾನ, ಇತಿ ತನಕನೂ ಕೂಡ ಅವ್ರದೇ ವ್ಯಾಖ್ಯಾನ. ತದೇತನ್ ನಿರಾಚಷ್ಟೆ, ಹೀಗೇನು ವೇದಗಳಿಗೆ ಮಧ್ವಾಚಾರ್ಯಕ್ಕಿಂತ ಪೂರ್ವದಲ್ಲಿ ಯಾರು ವ್ಯಾಖ್ಯಾನ ಮಾಡಿದ್ರೋ ಅಥವಾ ಅವ್ರ ಸಮಕಾಲೀನದಲ್ಲಿ ವೇದಗಳನ್ನು, ಅದನ್ನು ಆಚಾರ್ಯ ನಿರಾಕರಣೆ ಮಾಡಲಿಕ್ಕೆ ಮುಂದಿನ ವ್ಯಾಖ್ಯಾನ ತಸ್ಮಾದ ಕಾಮತ್ವಂ ಇತಿ ಚಾಶ್ರುತ ಕಲ್ಪನಾ. ಈಗ ಅವ್ರ ವ್ಯಾಖ್ಯಾನ ಏನು ಅಂತ ಮೊದಲು ತಿಳ್ಕೊಳ್ಬೇಕಲ್ಲ. ಈಗ ಅದನ್ನು ನೋಡ್ರಿ, ಅದನ್ನು ವ್ಯಾಖ್ಯಾನ ಏನು ಅಂತ ತಿಳ್ಕೊಳ್ಳೋಣ ಮೊದಲು. ಅವರೇನಂದಿದ್ದಾರೆ ಅಂದರೆ, ಯಶ್ಚ ಶ್ರೋತ್ರಿಯ ಅವರಜಿನಃ ಅಕಾಮಹತಃ ಇತಿ. ಮುಕ್ತರನ್ನು ಇಲ್ಲಿ ಸಂಗ್ರಹ ಮಾಡಲಿಕ್ಕೆ ಹೊರಟಿಲ್ಲ, ಇದು ಅವ್ರ ಮೊದಲನೇ ವಾದ. ಈ ಯಾವ ವಾಕ್ಯಗಳು ಕೂಡ ಮುಕ್ತರನ್ನು ಹೇಳಲಿಕ್ಕಂತೂ ಹೊರಟಿಲ್ಲ. ಅವರಜಿನಃ ಅಕಾಮಹತಃ ಅನ್ನೋ ಶಬ್ದಗಳು ಇದ್ದಾವಿಲ್ಲ ಅಂತಲ್ಲ, ಆದರೆ ಆ ವೇದಗಳಲ್ಲಿ ಏನಾಗಿದೆ, ಶ್ರೋತ್ರಿಯ ಅಂತ ಒಂದು ಶಬ್ದ ಇದೆ ನೋಡ್ರಿ. ಅವ್ರಿಗೆ ಅದು ತುಂಬ ಆ ಶಬ್ದದ ಮೇಲೆ ಅವರು ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿದರು. ವೇದ ಅಂದಮೇಲೆ ವ್ಯಾಖ್ಯಾನ ಮಾಡಲಿಕ್ಕೆ ಅವ್ರಿಗೂ ಸ್ವಾತಂತ್ರ್ಯ ಇತ್ತಲ್ಲ ಪಾಪ. ಅವ್ರೇನು ಮಾಡಿದ್ರು, ಅವ್ರಿಗೆ ಹಿಂಗೆ ಹೊಳಿತು. ಶ್ರೋತ್ರಿಯ ಅಂತ ಶಬ್ದ ಇದೆ. ಈ ಶ್ರೋತ್ರಿಯ ಶಬ್ದದ ಮೇಲೆ ಅವ್ರು ತುಂಬ ಕಾನ್ಸಂಟ್ರೇಷನ್ ಯಾಕೆ ಮಾಡಿದರು ಅಂತಂದರೆ, ವ್ಯಾಕರಣ ಶಾಸ್ತ್ರಗಳಲ್ಲಿ ಶ್ರೋತ್ರಿಯ ಶಬ್ದಕ್ಕೆ ಒಂದು ಇಂಟರ್ಪ್ರಿಟೇಷನ್ ಕೊಟ್ಟಿದ್ದಾರಪ್ಪ. ಏನು ಅಂದರೆ ವೇದಾಧ್ಯಯನ ಮಾಡುವವನು ಅಂತ ಅರ್ಥ. ಇಲ್ಲ, ಬರೀ ಜ್ಞಾನಿ ಅಲ್ಲ, ವೇದನೇ ಹೇಳಬೇಕು. ಶ್ರೋತ್ರಿಯಶ್ಚಂದೋಧೀತೆ ಅಂಥೇಳಿ ವಾಕ್ಯ. ಛಂದ ಅಂದ್ರೆ ವೇದವನ್ನು ಓದುವವನು ಅಂಥೇಳಿ ಅರ್ಥ ಅದಕ್ಕೆ. ಅದನ್ನು ಅವರು ಅದು ತಲೆಯೊಳಗೆ ಇಟ್ಕೊಂಡಿದ್ರು. ಶ್ರೋತ್ರಿಯಶ್ಚಂದೋಧೀತೆ ಅಂತ ಒಂದು ಕಡೆ ನಿರುಕ್ತಿ ಹೇಳಿದ್ದಾರೆ. ಅದು ವ್ಯಾಕರಣದಲ್ಲೋ ಅಥವಾ ಅದು ವೇದದಲ್ಲೋ ಬಂದದು ಒಟ್ಟದು. ಶ್ರೋತ್ರಿಯಶ್ಚಂದೋಧೀತೆ ಅಂತ ಬಂದದು. ಛಂದೋ ಅಧೀತೆ ಯಹ ಸಹ ಶ್ರೋತ್ರಿಯ. ಶ್ರೋತ್ರಿಯ ಪದದಿಂದ ಕರೆಸ್ಕೊಳ್ಳೋವನು ಯಾವ ವೇದವನ್ನು ಅಧ್ಯಯನ ಮಾಡ್ತಾನೋ. ಹಾಗಾದರೆ ಈಗ ನೋಡಿರಿ, ಅದನ್ನು ಎಲ್ಲರೂ ಪ್ರಸಿದ್ಧ. ಈ ಶ್ರೋತ್ರಿಯ ಶಬ್ದ ಅಲ್ಲೇ ಆಡಬೇಕು. ಇದ್ದು ಬದ್ದವರಿಗೆಲ್ಲ ಬಹಳ ದೊಡ್ಡ ಶ್ರೋತ್ರಿಯರು ಅನ್ಲಿಕ್ಕೆ ಹೋಗಬಾರ್ದು. ಕನಸಿನಲ್ಲೂ ವೇದ ಗೊತ್ತಿರಲ್ಲ, ಅವರಿಗೆ ಎಷ್ಟು ದೊಡ್ಡ ಶ್ರೋತ್ರಿಯರಪ್ಪ ನೀವು ಅಂತಂತಾರೆ. ಅದೇ ಕನಸಿನಲ್ಲೂ ವೇದ ಗೊತ್ತಿಲ್ಲದೆ ಇದ್ದವರೆಲ್ಲ ಇವತ್ತು ಶ್ರೋತ್ರಿಯರಾಗಿಬಿಟ್ರು. ಹಿಂದೆಲ್ಲ ಶ್ರೋತ್ರಿಯ ಬ್ರಾಹ್ಮಣರು ಅಂತ ಕರಿತಿದ್ರು, ಗೊತ್ತಿರ್ಬೇಕು ನಿಮಗೆಲ್ಲ. ಶ್ರೋತ್ರಿಯ ಬ್ರಾಹ್ಮಣರು ಅಂತ ಯಾರನ್ನು ಕರಿಬೇಕು? ವೇದಗಳನ್ನು ಸಾಂಗ ವೇದಾಧ್ಯಯನ ಮಾಡಿರ್ಬೇಕು. ಅವರಿಗಷ್ಟೇ ಆ ಶಬ್ದ ಬಳಕೆ. ಸುಮ್ಮನೆ ಎಲ್ಲರನ್ನ ಮೇಜರ್ ಅಂತ ಎಲ್ಲರನ್ನೂ ಕರ್ಲಿಕ್ಕೆ ಆಗ್ತದ? ಮಿಲ್ಟ್ರಿಯಲ್ಲಿ ಸೇರಿದ್ದಾರೆ ಏನು ಮಾಡ್ಲಿಕ್ಕೆ ಮೇಜರಾ? 3 ಸ್ಟಾರ್ 5 ಸ್ಟಾರ್ ಅಂತ ಎಲ್ಲರನ್ನ ಕರೆದು ಬಿಡ್ಬೋದಾ? ನೋಡಿದ್ರೆ ಅದರದ್ದೇ ಭಾಷೆ ಇದೆ. ಹಾಗಾಗಿ ಶ್ರೋತ್ರಿಯ ಅದರದ್ದೇ ವ್ಯಾಖ್ಯಾನ ಇದೆ, ಸರಿಯಾಗಿ ತಿಳ್ಕೊಳ್ಬೇಕು. ಅದು ಅವರಿಗೆ ಅದು ತಲೆಯೊಳಗೆ ಬಂದುಬಿಟ್ಟಿತ್ತು. ಅದಕ್ಕೆ ಅವ್ರೇನು ಮಾಡಿದರು, ವೇದದಲ್ಲಿ ಬಂದ ಪದದಲ್ಲಿ ಶ್ರೋತ್ರಿಯ ಪದದ ಮೇಲೆ ತುಂಬ ಕಾನ್ಸಂಟ್ರೇಷನ್ ಮಾಡಿದರು ಅವರು. ನೋಡ್ರಿ ಹೇಳ್ತಾರೆ, ಈಗ ಇದು ಮುಕ್ತರನ್ನು ಸಂಗ್ರಹ ಮಾಡ್ಲಿಕ್ಕೆ ಬಂದ ಶಬ್ದ ಇದಲ್ಲ. ಮತ್ತು ಯಾರನ್ನು ಸಂಗ್ರಹಿಸ್ತದರಪ್ಪ? ಕಿನ್ನಾಮ ಪ್ರಕೃತ ಮನುಷ್ಯ ಗಂಧರ್ವಾದಿ ವಿಷಯಮೇವ ಅಂತಂದ್ರು ಅವರು. ಪ್ರಕೃತ ಅಂದರೆ ಪ್ರೆಸೆಂಟ್. ಈಗ ಪ್ರೆಸೆಂಟ್ ಇರುವ ಮನುಷ್ಯ ಗಂಧರ್ವರನ್ನು ಹೇಳಲಿಕ್ಕೋಸ್ಕರ ಬಂದಂಥ ಶಬ್ದ ಅಲ್ರಿ. ತತ್ರ ಅಸಂಭವ. ನಾವು ಹಿಂದೆ ತೋರಿಸಿದ್ವೆಲ್ಲ ಅವರಲ್ಲಿ ಹೇಳಲಿಕ್ಕೆ ಬರಲ್ಲ, ಪಾಪಗಳೆಲ್ಲ ಇರ್ತಾವ ಅಂತ ಹೇಳಿದ್ವೇ ಇಲ್ಲ ಹಿಂದೆ. ಅಂದರೆ ಶ್ರೋತ್ರಿಯ ಶಬ್ದ ಏನು ಮಾಡ್ತೀರಿ ಅಂತ ಕೇಳಿದ್ರು ನಮಗವರು. ನೋಡಿ ಶ್ರೋತ್ರಿಯಶ್ಚಂದೋಧೀತ ಇತಿ ಸ್ಮರಣಾತ್ ಶ್ರೋತ್ರಿಯ ಶಬ್ದಸ್ಯ ಛಂದೋಧಿಗತಿ ನಿಮಿತ್ತತ್ವಾತ್. ಛಂದೋ ಅಧಿಗತಿ ಅಂದರೆ ಜ್ಞಾನ ಅಂತ ಅರ್ಥ, ಅಧ್ಯಯನ.
ಅಧ್ಯಯನ ಮಾಡಿ ಜ್ಞಾನ ಮಾಡಿಕೊಂಡಿರ್ತಾರೆ. ಹಾಗಾಗಿ ಶ್ರೋತ್ರಿಯ ಶಬ್ದ ವೇದದಲ್ಲಿ ನಾವು ವಿಚಾರ ಮಾಡಲಿಕ್ಕೆ ಹೊರಟ್ರೆ ವೇದಾಧ್ಯಯನಶೀಲರು, ವೇದಾಧ್ಯಯನ ಮಾಡಿದವರು, ವೇದದ ತಿಳುವಳಿಕೆ ಮಾಡಿಕೊಂಡವರನ್ನು ಮಾತ್ರ ಕರೆಯೋ ಶಬ್ದ. ನೀವು ಮನುಷ್ಯ ಗಂಧರ್ವರನ್ನ ಅಂತ ವಿಚಾರ ಮಾಡಿದಾಗ ನೋಡ್ರಿ, ಮನುಷ್ಯ ಗಂಧರ್ವಾದೀನಾಂಚ ಸರ್ವಜ್ಞ ಕಲ್ಪತ್ವಾತ್. ಮನುಷ್ಯ ಗಂಧರ್ವರೇನಾಗಿರ್ತಾರೆ? ಸರ್ವಜ್ಞ ಕಲ್ಪರಾಗಿರ್ತಾರೆ. ಪ್ರಾರಬ್ಧ ಪಾಪ ಸದ್ಭಾವೇಪಿ ನತೆ ತದಾ ಪಾಪಮಾಚರಂತಿ. ನೋಡ್ರಿ, ವೇದದ ಅಧ್ಯಯನ ಚೆನ್ನಾಗಿ ಮಾಡಿದಾಗ ಈ ಮನುಷ್ಯ ಗಂಧರ್ವರು ಅಂತೇನಿದ್ದಾರೆ, ಮನುಷ್ಯ ಗಂಧರ್ವರು ಅವರು ಸರ್ವಜ್ಞ ಕಲ್ಪರು, ಅವರು ಸರ್ವಜ್ಞ ತುಲ್ಯರು ಅಂತ ಅರ್ಥ. ಸರ್ವಜ್ಞ ಕಲ್ಪರು ಅಂದರೆ ಸರ್ವಜ್ಞ ತುಲ್ಯರು, ಸಮಾನರು. ಅವರಿಗೆ ಪ್ರಾರಬ್ಧ ಪಾಪ ಅವರಲ್ಲಿ ಇರಬಹುದ್ರಿ, ಆದರೆ ವೇದದ ಅಧ್ಯಯನಾದಿಗಳನ್ನು ನಡೆಸಿದಾಗ ಅವು ಯಾವುದೋ ಪಾಪ ಅವರಿಂದ ನಡೆಯಲ್ಲ ಅಂತ ಅರ್ಥ. ಹೀಗಾಗಿ ಪ್ರಕೃತ ಮನುಷ್ಯ ಗಂಧರ್ವರನ್ನು ಇಟ್ಟುಕೊಂಡೇನೆ ಆ ಅವರಜಿನ ಅಪಾಪಹತ ಇತ್ಯಾದಿ ಶಬ್ದ, ಅಕಾಮಹತಾದಿ ಶಬ್ದಗಳನ್ನು ಕೂಡಿಸ್ಲಿಕ್ಕೆ ಬರ್ತದೆ. ನೋಡ್ರಿ ಹೇಳ್ತಾರೆ, ಅವರಜಿನಾಹ ಏವ ಉಚ್ಯಂತೆ. ಪಾಪಗಳನ್ನು ಆಗ ಅವರು ಆಚರಣೆ ಮಾಡಲ್ಲ. ವಿಷಯ ವೈರಾಗ್ಯೋಪೇತತ್ವಾದ ಅಕಾಮಹತಾಶ್ಚ ಭವಂತಿ. ನೋಡಿದ್ರೆ ಮನುಷ್ಯ ಗಂಧರ್ವರು ಈ ವೇದಾಧ್ಯಯನಶೀಲರಾಗ್ತಾರಲ್ಲ, ಆವಾಗ ವಿಷಯ ವೈರಾಗ್ಯ ಇರ್ತದೆ ಅವರಲ್ಲಿ. ವಿಷಯ ವೈರಾಗ್ಯ ಇದ್ದದ್ರಿಂದಲೇ ಅಕಾಮಹತರು. ಮುಗೀತು. ಇದನ್ಯಾರನ್ನೋ ನೀವು ಹೋಗಿ ಹೋಗಿ ವೈಕುಂಠದಲ್ಲಿರೋ ಮುಕ್ತ ಲೋಕದ ಜೀವರನ್ನಷ್ಟೇ ಅಕಾಮಹತ ಅಂತ ವ್ಯಾಖ್ಯಾನ ಮಾಡೋದ್ರ ಬದಲು ಪ್ರಕೃತ ಮನುಷ್ಯ ಗಂಧರ್ವರನ್ನು ಇಟ್ಟುಕೊಂಡು ಈ ವಾಕ್ಯಗಳನ್ನು ವ್ಯಾಖ್ಯಾನ ಮಾಡಿದರೆ ಸಾಕು. ವೇದಗಳ ನೋಡ್ರಿ ಹೇಗೆ ಇಂಟರ್ಪ್ರಿಟೇಟ್ ಮಾಡ್ತಾ ಇದ್ದಾರೆ, ಗೊತ್ತಾಗ್ತಾ ಇದೆಲ್ಲ. ನಚ ವ್ಯಾವೃತ್ಯಭಾವೇನ ವೈಯರ್ಥ್ಯ ಮಿತಿಯುಕ್ತಂ. ನಾವು ಹಿಂದೆ ಒಂದು ಹೇಳಿದ್ವಿ ನೋಡಿ, ವಿಶೇಷಣಗಳನ್ನು ಕೊಡುವಾಗ ಯಾವುದಾದ್ರೂ ಒಂದು ವ್ಯಾವೃತ್ಯ ಇರಬೇಕು ಅಲ್ವಾ? ಅದು ಇಲ್ಲದೆ ಇದ್ದರೆ ವಿಶೇಷಣ ವ್ಯರ್ಥ ಆಗ್ತದೆ ಅಂತ ಹಿಂದೆನೇ ಹೇಳಿದ್ವಲ್ಲ ಅಂತ ಪ್ರಶ್ನೆ ಕೇಳಿದರು. ಅದಕ್ಕಂತಾರೆ ನೋಡಿ, ನಹಿ ವಯಂ ಶ್ರೋತ್ರಿಯತ್ವಾದಿಕಂ ವಿಶೇಷಣತ್ವೇನ ಬ್ರೂಮಃ. ಒಂದು ವೇಳೆ ಇವು ಶ್ರೋತ್ರಿಯತ್ವ, ಅಕಾಮಹತತ್ವ, ಅವರಜಿನತ್ವಗಳನ್ನು ನಾವು ವಿಶೇಷಣತ್ವೇನ ಇದಾವೆ ಅಂತ ವ್ಯಾಖ್ಯಾನ ಮಾಡಿದರೆ ವ್ಯಾವೃತ್ಯ ಬೇಕು ಅಂತ ನೀವು ಅನ್ಬೋದಾಗಿತ್ತು. ಅವು ವಿಶೇಷಣಗಳೇ ಅಲ್ರಿ, ವಿಶೇಷಣಗಳಲ್ಲವು, ಅವು ಅಡ್ಜೆಕ್ಟಿವ್ಗಳೇ ಅಲ್ಲ. ಇಟ್ಸ್ ನಾಟ್ ಅಡ್ಜೆಕ್ಟಿವ್. ಅದು ಅಡ್ಜೆಕ್ಟಿವ್ ಅಂತ ಯಾರು ಹೇಳಿದ್ದು? ಅವು ಏನು ಅಂತ ಅವರೇ ಹೇಳ್ತಾರೆ ನೋಡ್ರಿ. ಅವು ಹೇತುಗರ್ಭ ನೋಡ್ರಿ ಹೇಳ್ತಾರೆ, ಅವು ಹೇತ್ವಾಕಾಂಕ್ಷಾಯಾಮ್ ಇದಂ ಉಚ್ಯತೆ. ಅವು ರೀಸನ್ ಹೇಳಲಿಕ್ಕೆ ಬಂದದ್ದಂಥವು, ಕಾರಣ ಆಕಾಂಕ್ಷ ಬರ್ತದೆ ನೋಡ್ರಿ ಹೇಳ್ತಾರೆ. ಕಿಂತು ಮನುಷ್ಯೇಭ್ಯ ಮನುಷ್ಯ ಗಂಧರ್ವಾಣಾಂ ಶತಗುಣಾನಂದತ್ವೇ ಅಭೀತೆ ತತ್ರ ಹೇತ್ವಾಕಾಂಕ್ಷಾಯಾಮ್ ಇದಂ ಉಚ್ಯತೆ. ಹಿಂಗೆ ನೋಡ್ರಿ ವೇದ ವ್ಯಾಖ್ಯಾನ ಕೌಶಲ ಅವರಲ್ಲಿದೆ. ಅಂದ್ರೆ ಏನು, ಅಲ್ಲೇನು ಮಾಡಿದ್ದಾರೆ ಅಂದರೆ ವೇದಗಳಲ್ಲಿ ಮನುಷ್ಯರಿಗಿಂತಲೂ ಮನುಷ್ಯ ಗಂಧರ್ವರ ಆನಂದ 100 ಪಟ್ಟು ಹೆಚ್ಚು ಅಂತ ಒಂದು ಕಾನ್ಸೆಪ್ಟ್ ಇದೆ. ಅಲ್ಲಿ ಒಂದು ಕಾನ್ಸೆಪ್ಟನ್ನು ಅದು ಎಕ್ಸ್ಪೋಸ್ ಮಾಡಿತು. ಮನುಷ್ಯರಿಗಿಂತ ಮನುಷ್ಯ ಗಂಧರ್ವರ ಆನಂದ 100 ಪಟ್ಟು ಹೆಚ್ಚು. ಸೊ ರೀಸನ್ ಕೇಳ್ತೇವೆ ನಾವು, ವಾಟ್ ಈಸ್ ದ ರೀಸನ್? ಏನಾದರೂ ಒಂದು ಕಾರಣ ಇರಬೇಕಲ್ರಿಪ್ಪ. ಸುಮ್ಮನೆ ಇವ್ರ ಆನಂದ ಅವ್ರಿಗಿಂತಲೂ 100 ಪಟ್ಟು ಹೆಚ್ಚು ಅಂತಂದರೆ ಒಪ್ಕೊಳ್ತೀರಾ? ಇಂಥ ಕಾರಣದ ಆಕಾಂಕ್ಷ ಬಂದಾಗ ಅದನ್ನು ಪರಿಹರಿಸಲಿಕ್ಕೆ ಅವರಲ್ಲಿ ಶ್ರೋತ್ರಿಯತ್ವ, ಅವರಜಿನತ್ವ, ಅಕಾಮಹತತ್ವ ಈ ಕಾರಣಗಳಿದ್ದರಿಂದ ಅವರಿಗೆ ಇವ್ರಿಗಿಂತ 100 ಪಟ್ಟು ಆನಂದ ಹೆಚ್ಚು ಅಂತ ಕೇಳಲಿಕ್ಕೆ ಬಂದದ್ದು. ಹಾಗಾಗಿ ಆ ವಿಶೇಷಣಗಳು ವ್ಯಾವರ್ತಕಗಳಲ್ಲ, ಅವು ಹೇತು ಆಕಾಂಕ್ಷಾ ಪರಿಹಾರಕಗಳು. ನೀವು ಹಿಂದೆ ವ್ಯಾಖ್ಯಾನ ಮಾಡುವಾಗ ಆ ವಿಶೇಷಣಗಳನ್ನು ವ್ಯಾವರ್ತಕಗಳು ಅಂತಂದಿದ್ರಿ, ಅವರಂದ್ರು ಹೇತು ಆಕಾಂಕ್ಷಾ ಪರಿಹಾರಕ ಅಂತ ಅಂದ್ಬಿಟ್ರು ನೋಡ್ರಿ. ಏವಂ ಹೀಗೇನೆ ಇದೇ ರೀತಿ ಆ ವೇದದಲ್ಲಿ ಮನುಷ್ಯ ಗಂಧರ್ವರಿಗಿಂತಲೂ ದೇವಗಂಧರ್ವರ ಆನಂದ 100 ಪಟ್ಟು ಹೆಚ್ಚು ಅಂತಂದಿದ್ದಾರೆ. ಅಲ್ಲೂ ಮತ್ತು ನೀವು ಕಾರಣ ಪ್ರಶ್ನೆ ಮಾಡೇ ಮಾಡ್ತೀರಿ, ಯಾಕೆ ಆನಂದ 100 ಪಟ್ಟು ಜಾಸ್ತಿ ಅಂತ. ಅದಕ್ಕೆ ಪರಿಹಾರಕ್ಕೆ ಶ್ರೋತ್ರಿಯತ್ವ ಮತ್ತು ಅಕಾಮಹತತ್ವ ಅವುಗಳಿಗೆ ಕಾರಣ ಕೊಟ್ಟದ್ದು. ಸರಿ ಹೋಯ್ತಾ? ಮುತ್ತರತ್ರಾಪಿ ಹಿಂಗೆ ವೇದ ವ್ಯಾಖ್ಯಾನ ಮಾಡಿಕೊಳ್ಳುವಾಗ ಅಲ್ಲಲ್ಲಿ ಮುಂದೆ ಬರೋ ವಾಕ್ಯಗಳನ್ನು ಕೂಡ ಆ ರೀತಿ ಕಾರಣ ಆಕಾಂಕ್ಷಾ ಪರಿಹಾರಕವಾಗಿವೆ ಅಂತ ವ್ಯಾಖ್ಯಾನ ಮಾಡಿಕೊಂಡ್ರೆ ಸಾಕು. ನಚವಾಚ್ಯಂ ಸರ್ವೇಷ್ವಪಿ ವಿದ್ಯಮಾನಂ ಶ್ರೋತ್ರಿಯತ್ವಾದಿಕಂ ಆನಂದಾತಿಶಯೇ ಕಥಮೇತು ಸ್ಯಾದಿತಿ.
ಅವರೇ ತಮ್ಮ ಪ್ರಶ್ನೆ ಮಾಡಿಕೊಂಡ್ರು, ಅಲ್ರಿ ಇದು ಒಂದೇ ಕಾರಣಗಳೇ, ಎಲ್ಲ ಕಡೆಯಲ್ಲೂ ಶ್ರೋತ್ರಿಯತ್ವ ಇವುಗಳೇ ಆನಂದ ಅತಿಶಯದಲ್ಲಿ ಎಲ್ಲರಲ್ಲಿಯೂ ಹೇಗ್ರಪ್ಪ ಕಾರಣ ಆಕಾಂಕ್ಷಾ ಪರಿಹಾರಕಗಳಾಗ್ತಾವೆ ಅಂತ ಕೇಳಿದರೆ, ಮನುಷ್ಯಾದಪಿ ಅತಿಶಯೇನ ಮನುಷ್ಯಗಂಧರ್ವ ಶ್ರೋತ್ರಿಯ ಅವರಜಿನಃ ಕಾಮಹತಶ್ಚ ಅಂತ ನೋಡಿ, ಅದಕ್ಕೆ ಇಂಟರ್ಪ್ರಿಟೇಟ್ ಮಾಡಿದ್ರು ಅವರು. ಮನುಷ್ಯ ಗಂಧರ್ವರು ಶ್ರೋತ್ರಿಯತೆಯಲ್ಲಿ ಹೆಚ್ಚಿರ್ತಾರಂತೆ. ಮನುಷ್ಯ ಗಂಧರ್ವರಿಗಿಂತ ಗಂಧರ್ವರು ಶ್ರೋತ್ರಿಯತೆಯಲ್ಲಿ ಹೆಚ್ಚಿರ್ತಾರಂತೆ. ಶ್ರೋತ್ರಿಯತ್ವ, ಅಕಾಮಹತತ್ವ, ಅವರಜಿನತ್ವ ಇವ್ರ ಕೆಳಗಿನವ್ರಿಗಿಂತ ಅವರಲ್ಲಿ ಜಾಸ್ತಿ ಇರ್ತದಂತೆ. ಅವು ಹೆಚ್ಚಿದ್ದದ್ರಿಂದಲೇ ಆನಂದವೂ ಕೂಡ ಅವರಲ್ಲಿ ಹೆಚ್ಚಿರ್ತದಂತೆ. ಹಿಂಗೆ ವೇದವನ್ನು ವ್ಯಾಖ್ಯಾನ ಮಾಡಿದ್ರೆ ಎಷ್ಟು ಖುಷಿ ಆಗ್ತದೆ. ಆ ಶ್ರೋತ್ರಿಯತ್ವ ಅನ್ನೋದು ಕೂಡ ಮನುಷ್ಯರಲ್ಲಿರೋದಕ್ಕಿಂತ ಮನುಷ್ಯ ಗಂಧರ್ವರಲ್ಲಿ ಜಾಸ್ತಿ, ಅವರಿಗಿಂತ ಅವರಿಗೆ ಮೇಲಿನವರಲ್ಲಿ ಜಾಸ್ತಿ. ಅದು ಯಾವಾಗ ಜಾಸ್ತಿ ಆಯಿತೋ ಅವರ ಆನಂದವೂ ಕೂಡ ಅವ್ರ ಕೆಳಗಿನವ್ರಿಗಿಂತ ಜಾಸ್ತಿ ಅಂತ ಹೀಗೆ ವೇದ ಹೇಳಲಿಕ್ಕೆ ಹೊರಟಿದೆ ಹೊರತು ಮುಕ್ತರನ್ನ ಈ ವೇದ ಹೇಳಲಿಕ್ಕೆ ಹೊರಟಿರೋದು ಅಲ್ಲ. ಪ್ರಕೃತ ಮನುಷ್ಯ ಗಂಧರ್ವರನ್ನ ಇಟ್ಕೊಂಡೇ ವೇದವಾಕ್ಯಗಳು. ಸರಿ ಹೋಯ್ತಲ್ಲ? ಹಿಂಗೆ ಇಡೀ ವೇದಕ್ಕೆ ಬೇರೆ ರೀತಿ ಅರ್ಥ ಮಾಡಿಬಿಟ್ರು ಅವರು. ಸಾಕನ್ನಿಸ್ತದೆ. ನಾವು ವಾಯುಸ್ತುತಿ ಪಠಣ ಮಾಡೋಕಲ್ಲ, ಯಾರು ಸರಿಯಾಗಿ ಹಿಡಿತಾರ ಆನಂದ ಜಾಸ್ತಿ ಅದೇನೋ ಇಲ್ಲ, ಅನುಭವನೂ ಇದೆ. ಯಾವ್ದು ಕರೆಕ್ಟ್ ಇರ್ತದೋ, ಅರ್ಥಪೂರ್ಣ ಇರ್ತದೋ ಅವ್ರಿಗೆ ಆನಂದ ಜಾಸ್ತಿ ಇದ್ದೇ ಇರ್ತದೆ, ಅನುಭವನೂ ಇದೆ. ಇದು ಏವಂ ಪೂರ್ವ ನಿರ್ದಿಷ್ಟಾದಪಿ ಅತಿಶಯೇನ ಉತ್ತರ ಶ್ರೋತ್ರಿಯತ್ವಾದಿಮಾನ್ ಯಸ್ಮಾತ್ ಇತಿ ವ್ಯಾಖ್ಯಾನಾತ್. ಹೀಗೆ ವೇದಗಳನ್ನು ವ್ಯಾಖ್ಯಾನ ಮಾಡೋದ್ರಿಂದಲೇ ಎಲ್ಲ ವಾಕ್ಯಗಳು ಶ್ರೋತ್ರಿಯತ್ವ, ಅವರಜಿನತ್ವ, ಅಕಾಮಹತತ್ವ ಕೂಡಿಸ್ಲಿಕ್ಕೆ ಬರ್ತಿರುವಾಗ ನೀವು ಹೇಳುವಂತೆ ಮುಕ್ತರನ್ನೇ ಈ ಶಾಖೆಗೆ ಅರ್ಥ ಮಾಡಬೇಕು ಅಂತೇನು ಬರಲಿಲ್ಲ ಈ ವಾಕ್ಯಗಳಿಗೆ. ತಸ್ಮಾತ್ ತದೇ ತನ್ನಿರಾಚಷ್ಟೇ ತಸ್ಮಾದಿತಿ, ಅದು ತಪ್ಪು ಅಂತ ಆಚಾರ್ಯರು ನಿರಾಕರಣೆ ಮಾಡಿ. ಯಾಕೆ ನೋಡಿ, ಅವ್ರ ವ್ಯಾಖ್ಯಾನದಲ್ಲಿ ಏನಾದರೂ ದೋಷ ತೋರಿಸ್ಬೇಕಲ್ಲ ನೀವು. ಹಿಂಗೆ ನೀವು ವ್ಯಾಖ್ಯಾನ ಮಾಡಿದರೆ ಎರಡು ದೋಷ ಬರ್ತದೆ. ಪ್ರಮುಖವಾಗಿ ಒಂದು ದೋಷ ಹೇಳ್ತಾರೆ. ಒಂದು ಅಶ್ರುತ ಕಲ್ಪನಾ ಅನ್ನೋದು ವೇದ ವ್ಯಾಖ್ಯಾನ ಮಾಡುವಾಗ ಒಂದು ದೋಷ, ಇದು ಬರಬಾರ್ದು. ಏನು ನೋಡಿದ್ರ, ಯಾವುದೇ ಕಾನ್ಸೆಪ್ಟನ್ನು ನೀವು ವೇದಗಳ ವ್ಯಾಖ್ಯಾನ ಮಾಡಿ ತೋರಿಸ್ಲಿಕ್ಕೆ ಹೊರಟಾಗ ಹಿಂದೆಂದೂ ಶ್ರುತವಾಗದೇ ಇರೋದನ್ನು ಕಲ್ಪನಾ ಮಾಡಬಾರ್ದು, ಹಿಂಗೆ ಇಂಟರ್ಪ್ರಿಟೇಟ್ ಮಾಡಬಾರ್ದು ವೇದಗಳಿಗೆ. ನೋಡ್ರಿ, ಈ ದೋಷ ಅದನ್ನೋ ಇಲ್ಲೋ ಅಂತ ನೀವು ಪ್ರೂವ್ ಮಾಡ್ತಾರೆ. ಈಗ ಹಿಂದೆಂದೂ ನಮಗೆ ಶ್ರುತವಾಗದೇ ಇರೋದನ್ನ ಆ ವೇದದಲ್ಲಿ ಇದು ಇದೆ ಅಂತ ನೀವು ಅಲ್ಲಿ ಕಲ್ಪನಾ ಮಾಡಿ ತೋರಿಸ್ಬಾರ್ದು ಅಲ್ವಾ? ಅಲ್ಲಿ ಬಂದಿರಬಾರ್ದಲ್ಲ, ಬಂದದ್ದನ್ನೇ ವ್ಯಾಖ್ಯಾನ ಮಾಡಬೇಕು. ಎಲ್ಲೂ ಬರದೇ ಇರೋದನ್ನ ಕಲ್ಪಿಸ್ಬಿಟ್ರೆ ನೀವು ಹಿಂಗ್ ಮಾಡ್ಲಿಕ್ಕೆ ಹೋದ್ರೆ ಎಲ್ಲಾರು ತಗೋತಾರ, ಅದನ್ನ ಮಾಡ್ತದ. ಮತ್ತೆ ಆ ಪೋಲ್ ಹಂಗಾಗ್ಲಿಕ್ಕೆ ಅವಕಾಶ ಕೊಡಬಾರ್ದು ಅಂದ್ರೆ ಇದನ್ನು ದೋಷ ಅಂತ ವ್ಯವಸ್ಥೆ ಮಾಡಿದ್ದಾರೆ. ಅಶ್ರುತ ಇನ್ನೊಂದಿದೆ, ಶ್ರುತ ಪರಿತ್ಯಾಗ. ಆಲ್ರೆಡಿ ಯಾವುದೋ ಒಂದು ವೇದಗಳಲ್ಲಿ ಒಂದು ವಿಷಯ ಶ್ರುತ ಆಗ್ತಿರ್ತದೆ, ಇನ್ನೊಂದು ವೇದ ವ್ಯಾಖ್ಯಾನ ಮಾಡುವಾಗ ಆ ಕಾನ್ಸೆಪ್ಟಿನ ಅಭಿಪ್ರಾಯ ಬಿಟ್ಬಿಡೋದು. ಅವಾಗೇನದು ಶ್ರುತವಾದದ್ದನ್ನು ಬಿಡೋದು, ಅದು ಒಂದು ದೋಷ. ಶ್ರುತ ಪರಿತ್ಯಾಗ, ಅಶ್ರುತ ಕಲ್ಪನಾ. ಇದು ವೇದ ವ್ಯಾಖ್ಯಾನ ಮಾಡೋರು ತುಂಬ ಜಾಗರೂಕತೆ ವಹಿಸಬೇಕು. ಇಲ್ಲದೆ ಹೋದ್ರೆ ಗುಡ್ಸ್ ಕರೆಕ್ಟ್ 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 ಹೌದು ಹೌದು ಕರೆಕ್ಟ್. ಇದನ್ನು ತುಂಬ ಗ್ರಂಥಗಳಲ್ಲಿ ಮಧ್ವಾಚಾರ್ಯ ಇದನ್ನು ಅವ್ರ ಬಗ್ಗೆ ವ್ಯಕ್ತಪಡಿಸ್ತಾರೆ. ಇಂಥ ದೋಷ ನಿಮ್ಮ ವ್ಯಾಖ್ಯಾನಕ್ಕೆ ಬರ್ತದೆ. ಸರಿ ಹೋಯ್ತಾ? ನೋಡ್ರಿ, ಈಗ ಚ ತು ಅರ್ಥ ಇಲ್ಲೇನಾಗಿದೆ, ಚಾಶ್ರುತ ಕಲ್ಪನಾ ಅನ್ನೋಲ್ಲಿ ಚ ಅನ್ನೋದಿದೆ, ಅದು ತು ಅನ್ನೋ ಅರ್ಥದಲ್ಲಿದೆ. ಯಾಕೆ ಅಂತ ಮುಂದೆ ಬಿಡಿಸ್ತಾರೆ, ಸ್ಪಷ್ಟ ಗೊತ್ತಾಗ್ತದೆ. ತಸ್ಮಾತ್ ಪೂರ್ವ ನಿರ್ದಿಷ್ಟಾತ್ ಅತಿಶಯೇನ ಉತ್ತರೋತ್ತರಸ್ಯ ಅಕಾಮತ್ವಂ ಅಂತೇನು ವ್ಯಾಖ್ಯಾನ ಮಾಡಿದ್ರಲ್ಲ, ಇತಿ ಈ ವ್ಯಾಖ್ಯಾನವು ಅಶ್ರುತ ಕಲ್ಪನಾ ದೋಷ ಉಳ್ಳದ್ದಾಗಿದೆ ಅಂತ ಕೊಟ್ರು. ಉಪಲಕ್ಷಣಮೇತತ್, ಬರೀ ಅಶ್ರುತ ಕಲ್ಪನಾ ಅಷ್ಟೇ ಅಲ್ಲ, ಶ್ರೋತ್ರಿಯತ್ವಾದಿಕಂಚ ಇತಿ ವ್ಯಾಖ್ಯಾನೇತು ಅಶ್ರುತ ಕಲ್ಪನಂ ಸ್ಯಾತ್.
ತಸ್ಮಾದಿತ್ಯತಿಶಯೇನ ಇತಿ ಚ ಅಶ್ರುತಸ್ಯ ಕಲ್ಪನೀಯತ್ವಾತ್ ಅನ್ಯಥಾ ವಿವಕ್ಷಿತಾರ್ಥಸ್ಯ ಅಲಾಭಾತ್. ಈಗ ನೋಡಿ, ನೀವೇ ಗಮನಿಸಿ, ಮೇಲ್ನೋಟಕ್ಕೆ ಈ ವ್ಯಾಖ್ಯಾನ ನಮಗೆ ರುಚಿಸ್ತು. ಆದರೆ ಆ ಮಧ್ವಾಚಾರ್ಯ ಅಂತಾರೆ, ಅಲ್ಲ, ಈಗ ಪೂರ್ವ ನಿರ್ದಿಷ್ಟರಾದವರು ಉತ್ತರೋತ್ತರ ನಿರ್ದಿಷ್ಟರಾದವರು ಅಂತ ಅಲ್ಲಿ ಇದ್ದೇ ಇದೆ ಅಲ್ವಾ? ಮೊದಲು ಹೇಳ್ತಾ ಹೋದಂತೆ ಮೇಲ್ ಯಾರ್ಯಾರು ಇರ್ತಾರೋ ಅವ್ರಿಗಿಂತ ಶತಗುಣ ಅಂತ ಅಲ್ಲಿ ಆಲ್ರೆಡಿ ಅದು ಇದ್ದೇ ಇದೆ. ಆದರೆ ನೀವೇನು ಕಲ್ಪನಾ ಮಾಡಿದ್ರಿ ಅಂದರೆ, ಇವರಲ್ಲಿರೋ ಶ್ರೋತ್ರಿಯತ್ವಕ್ಕಿಂತ ಅವರಲ್ಲಿ ಶ್ರೋತ್ರಿಯತ್ವ ಇರ್ತದೆ ಅಂತ ಏನು ಹೇಳಿದ್ರಲ್ಲ, ಇದು ಎಲ್ಲಿ ಶ್ರುತ ಆಗಿದೆ? ಶತಗುಣ, ಆನಂದವನ್ನ ಶತಗುಣ ಅಂತ ಹೇಳಿದ್ದಾರೆ ಹೊರತು ಶ್ರೋತ್ರಿಯತ್ವ ಇವರಿಗಿಂತ ಜಾಸ್ತಿ ಅವರಲ್ಲಿ ಶ್ರೋತ್ರಿಯತ್ವ ಇದೆ ಅನ್ನೋದು ಅಲ್ಲಿ ಎಲ್ಲಿ ಶ್ರುತ ಆಗಿದೆ ವೇದದಲ್ಲಿ? ಇಷ್ಟೇ, ಶ್ರೋತ್ರಿಯಸ್ಯ ಚ ಕಾಮ ಶ್ರೋತ್ರಿಯಸ್ಯ ಚ ಕಾಮ ತಸ್ಯ ಅಂತ ವಾಕ್ಯ ಹೇಳ್ತಾ ಹೋಗಿದ್ದಾರೆ ಅಷ್ಟೇ. ಮನುಷ್ಯ ಗಂಧರ್ವರು ಶ್ರೋತ್ರಿಯಸ್ಯ ಚ ಕಾಮಹತರಾಗಿರ್ತಾರೆ, ಮನುಷ್ಯರು ಶ್ರೋತ್ರಿಯಸ್ಯ ಚ ಕಾಮಹತರಾಗಿರ್ತಾರೆ ಅಂತಿಷ್ಟೇ. ಎಲ್ಲರಿಗೂ ಅದೊಂದು ಕಾಮನ್ ಆಗಿ ಕೊಟ್ಟಿದೆ. ಆದರೆ ಆನಂದದಲ್ಲಿ ಹೇಳುವಾಗ ಮಾತ್ರ ಶತ ತೇ ಏ ಶತಂ ಅಂತ ತೇ ಏ ಶತಂ ತೇ ಏ ಶತಂ ಅಂತ ಅಲ್ಲಿ ಹೇಳಿದ್ದಾರೆ. ಯಾವುದು ಶಬ್ದ ಎಲ್ಲಿ ಏನು ಶ್ರುತ ಆಗಿದೆ ಅದನ್ನು ನೀವು ಹೇಳಿ, ಪರವಾಗಿಲ್ಲ. ಶ್ರುತನೇ ಆಗದೇ ಇರುವಂತಹ ಪೂರ್ವ ನಿರ್ದಿಷ್ಟವಾದವರು ಉತ್ತರೋತ್ತರ ನಿರ್ದಿಷ್ಟರಾದವರಿಗೂ ಕೂಡ ಶ್ರೋತ್ರಿಯತ್ವ ಜಾಸ್ತಿ ಇರ್ತದೆ, ಅಕಾಮಹತತ್ವ ಜಾಸ್ತಿ ಇರ್ತದೆ. ಇದೇನು ಕಲ್ಪನೆ ಇದು? ಇದು ಎಲ್ಲಿದೆ ಕಲ್ಪನೆ ಮಾಡಿದ್ರಿ? ಸರಿ ಹೋಯ್ತಾ? ಅದಕ್ಕೆ ಬರುತ್ತೆ. ಅದಕ್ಕೆ ಶ್ರೋತ್ರಿಯತ್ವಾದಿಕಂಚ ಅಂತ ವ್ಯಾಖ್ಯಾನ ಮಾಡೋದು ಸುಲಭ, ಆದರೆ ಅದು ವೇದದಲ್ಲಿ ಶ್ರುತ ಆಗಿದ್ದನ್ನು ಇಟ್ಕೊಂಡು ವ್ಯಾಖ್ಯಾನ ಮಾಡಬೇಕು. ಇಲ್ಲದೆ ಇದ್ರೆ ಅದು ಕಲ್ಪನೆ ಮಾಡ್ದಂಗೆ ಆಯ್ತು. ಅದಕ್ಕೆ ಅತಿಶಯೇನ ಶ್ರೋತ್ರಿಯತ್ವ ಇರ್ತದೆ ಅಂತ ಕಲ್ಪನಾ ಮಾಡೋದು ಇವೆಲ್ಲ ನಿಮ್ಮ ಬೌದ್ಧಿಕ ಕಲ್ಪನೆ ಆಯ್ತೆ ಹೊರತು ವೇದದಲ್ಲಂತೂ ಅದು ಶ್ರುತವಾದದ್ದು. ಕೃತಿಚೌರ್ಯ ಅದೊಂದು ಬೇರೆ ದೋಷ, ಪರ್ಟಿಕ್ಯುಲರ್ ಕಾಪಿ ಪೇಸ್ಟ್ ದೊಡ್ಡ ದೋಷ. ಇದೇನು ಗೊತ್ತಾ, ವೇದದ ಸಾಹಿತ್ಯದಲ್ಲಿ ಇಲ್ಲದೇ ಇರೋದನ್ನ ಬೌದ್ಧಿಕವಾಗಿ ಇದು ವೇದಕ್ಕರ್ಥ ಅಂತ ವ್ಯವಸ್ಥೆ ಮಾಡೋದು. ಇಮ್ಯಾಜಿನ್ ಮಾಡಿಬಿಟ್ರೆ ಎಲ್ಲವನ್ನು. ಸರಿ ಹೋಯ್ತಾ? ಇದು ಅಶ್ರುತ ಕಲ್ಪನ. ವಿವಕ್ಷಿತಾರ್ಥವೇ ಸಿಗದೆ ಹೋಗ್ಬೇಕಾಗ್ತದೆ ಹೀಗೆಲ್ಲ ಮಾಡ್ಲಿಕ್ಕೆ ಹೋದ್ರೆ, ವೇದಗಳ ವ್ಯಾಖ್ಯಾನವನ್ನು ಮಾಡ್ತಾ ಹೋದ್ರೆ. ಇನ್ನೂ ಒಂದು ದೋಷ ಕೊಡ್ತೀನಿ ಅಂತಾರೆ ಆಚಾರ್ಯ. ಏನು? ಅಕಾಮಹತ ಇತ್ಯುಕ್ತೆ ಶ್ರುತಃ ನಿರಪಿ ಸ್ಫುಟ. ನೋಡಿ, ಶ್ರುತೌ ಅಕಾಮಹತಃ ಅಂತ ಸ್ಪಷ್ಟವಾಗಿ ಹೇಳಿದರಿಪ್ಪ. ಅದಕ್ಕೆ ಈಗ ನೀವು ಪರೇಣ ಚ ಅಕಾಮ ಇತಿ ವ್ಯಾಖ್ಯಾತತ್ವ. ನೀವೇನು ಮಾಡಿದ್ರಿ ವ್ಯಾಖ್ಯಾನ? ಅಕಾಮ ಹತ ಶಬ್ದಕ್ಕೆ ನೀವು ಅಕಾಮ ಅಂತ ಅರ್ಥ ಇಷ್ಟೇ ಮಾಡಿದ್ರಿ. ನೀವು ಕಾಮೋಪದ್ರವ ನಿಮಿತ್ತಗಳು ಇರೋದಿಲ್ಲ ಅಂತ ನಾವು ವ್ಯಾಖ್ಯಾನ ಮಾಡಿದ್ವಿ. ನೀವೇನು ಅರ್ಥ ಮಾಡಿದ್ರಿ ಅಂದರೆ ಕಾಮೋಪದ್ರವ ನಿಮಿತ್ತಗಳಲ್ಲ, ಕಾಮ ನಿಮಿತ್ತಕ ಉಪದ್ರವಗಳಂತ ಅರ್ಥ ಮಾಡಲಿಲ್ಲ. ನೀವು ಅಕಾಮರು ಅಂತ ಇಷ್ಟೇ ಅರ್ಥ ಮಾಡಿದ್ರಿ. ಅಂದರೆ ಕಾಮಗಳೇ ಇಲ್ಲದೆ ಇರೋರು ಅಂತ ಅರ್ಥ ಆಯ್ತಾ ಇಲ್ಲ? ಅವಾಗ ಹತ ಶಬ್ದವೇ ಅರ್ಥ ಆಯ್ತು. ವೇದ ವ್ಯಾಖ್ಯಾನ ತಾನೇ ಮಾಡ್ಲಿಕ್ಕೆ ಹೊರಟಿದ್ರಿ. ನೋಡ್ರಿ, ಹತ ಶಬ್ದಸ್ಯ ಹಾನಿರಪಿ ಸ್ಫುಟ ಆಪಾದ್ಯತೆ. ಸ್ಪಷ್ಟವಾಗಿ ವೇದದಲ್ಲಿ ಹತ ಅಂತ ಒಂದು ಅಡಿಷನಲ್ ಶಬ್ದ ಶ್ರುತ ಆಗ್ತಾ ಇದೆ. ಅದಕ್ಕೆ ಅರ್ಥನೇ ಹೇಳಿಲ್ಲ ನೀವು. ನಹಿ ಹತ ಶಬ್ದಸ್ಯ ಕಿಂಚಿತ್ ಪ್ರಯೋಜನಮಸ್ತಿ. ನಿಮ್ಮ ವ್ಯಾಖ್ಯಾನದಲ್ಲಿ ಅಕಾಮ ಹತ ಅಂತ ಯಾಕೆ ಆಡ್ತಿತ್ತು? ಅಕಾಮ ಅಂತ ಇಷ್ಟೇ ಆಡ್ತಿತ್ತು ವೇದ. ಹತ ಶಬ್ದಕ್ಕೆ ಪ್ರಯೋಜನವೂ ಇಲ್ಲ. ಅತಃ ಶ್ರುತ ಅಶ್ರುತ ತ್ಯಾಗ ಉಪಾದಾನ ಪ್ರಸಂಗಾದಯುಕ್ತಂ ಇದಂ ವ್ಯಾಖ್ಯಾನಂ. ಈ ವ್ಯಾಖ್ಯಾನ ಶ್ರುತತ್ಯಾಗ ಅಶ್ರುತ ಉಪಾದಾನ ಎರಡೂ ದೋಷಗ್ರಸ್ತ ಆದದ್ರಿಂದಲೇನೆ ಈ ವ್ಯಾಖ್ಯಾನ ಒಪ್ಲಿಕ್ಕೆ ಅರ್ಹ ಅಲ್ಲ ಅಂತ ಮಾಡಿ. ಸರಿ ಗೊತ್ತಾಗ್ತದಲ್ಲ? ಇಷ್ಟು. ಅಪರೇತು ವ್ಯಾಚಕ್ಷತೆ, ಅದನ್ನು ನಾಳೆ ಮಾಡು. ಹಾಂ, ಸೋಮವಾರ ಮಾಡೋಣ.